ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಸೊ ಗೈಸ್, ನೆನ್ನೆಯಿಂದ ಅಂದ್ಕೊಂಡಿದ್ದೀನಿ ನಾನು ಮಾಯ್ಶ್ಚರೈಸರ್ ಹಾಕಬೇಕು, ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ. ಅದಕ್ಕೆ ಸದ್ಯಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ತೊಗೊಂಡು ಬಂದಿದ್ದೀನಿ ಮಾಯ್ಶ್ಚರೈಸರ್ನ. ನೋಡಿ ಬನ್ನಿ ಹಾಕೋಣ. ಅದರಲ್ಲಿ ತೊಗೊಬಂದಿದ್ದೀನಿ. ನನ್ನ ಮಗ ಅಮ್ಮ ನಾನು ತೊಗೊಂಡಿರೋದನ್ನ ಹಾಕು ಅಂತ ಕೂತಿದ್ದಾನೆ. ನಂದು ಸಾಕಮ್ಮ, ನಿಂದು ಬೇಡ. ಬೇಡ, ನನ್ನ ಮೊದಲೇ ಹಾಕಿ. ಸರಿ ಆಯ್ತು, ನಿಂದೇ ಕೊಡಪ್ಪ. ನಾನು ಹಾಕಲ್ಲ ಅಂದರೆ ಅವನು ಬಿಡಲ್ಲ. ಸೊ ಬನ್ನಿ, ಈಗ ಅವನು ಓಪನ್ ಮಾಡ್ತಾ ಇದ್ದಾನೆ. ನಾವು ಈ ಕ್ರೀಮ್ನ ಹಾಕೊಳ್ಳೋಣ. ದುಡ್ಡಷ್ಟು ಇರುತ್ತಲ್ಲಮ್ಮ, ಅದಕ್ಕೆ ಅದ್ರ ಬದಲು ದುಡ್ಡೇ ಕಮ್ಮಿ ಮಾಡಿಬಿಟ್ರೆ ಆಗುತ್ತೆ. ಪ್ಯಾಕೇಜಿಂಗೇ ಜಾಸ್ತಿ ಇಡ್ತಾರೆ. ಅದ್ರ ಬದಲು ಮನೇಲಿ ದಿನ ಅಕ್ಕಿ ತೊಳಿತೀನಲ್ಲ, ಅದನ್ನೇ ಹಾಕೋಬೋದು ತಾನೆ. ಅದು ಇದು ಜೆಲ್ ಇರುತ್ತೆ, ಇದು ಜೆಲ್ಲು. ಕೊಡ ಬಿದ್ರೆ ಡಮ್ಮ. ಇಷ್ಟೇ ಇದೆ, ಅದು ಫುಲ್ಲು ಕೊಟ್ಟಿಲ್ಲ. ಇಲ್ಲಿ ತಗೋ. ಹಂಗ್ ಮಾಡ್ತಾರೆ. ಅಲ್ಲಿ ಕಂಜೂಸ್ಪತಿ ಗೈಸ್, ಇಷ್ಟೇ ಅಲ್ಲ ಗೈಸ್ ಇರೋದು. ರೈಸ್ ವಾಟರ್ ತರ. ಅದು ರೈಸ್ ವಾಟರ್ ಮನೇಲೇ ಇರುತ್ತಲ್ಲ, ಅಕ್ಕಿನ ರುಬ್ತೀವಿ ಮನೇಲಿ. ಅಕ್ಕಿ ರುಬ್ತೀವಲ್ಲ ಚಿಂಟು, ಅದನ್ನೇ ಹಾಕೊಂಡ್ರು ಅದು ಆಗುತ್ತೆ. ಹೈಡ್ರೇಷನ್ ಸಿಗುತ್ತೆ. ಹೌದು, ನೆಕ್ಸ್ಟ್ ಹಿಂಗೆ ಮಾಡೋಣಲ್ಲ. ಆ ಜೆಲ್ ಅದು ನೀನು ಅದು ಸ್ಟಾರ್ಟಿಂಗ್ ಆಯಿಲಿನೆಸ್ ಅನ್ಸುತ್ತೆ. ಆಯ್ತು, ಜಾಸ್ತಿ ದಿನ ಬರಲ್ಲ ಅಂದ್ರೆ ಕಮ್ಮಿ ಇದೆಯಲ್ಲ. ನೋಡಿ, ಇವಾಗ ನಾನು ಹಾಕ್ತಾ ಇರೋದು ಯಾವಕ್ಕೂ ಮಾಯ್ಶ್ಚರೈಸರ್ ಅಂತ ನೋಡಿದ್ರಿ ಅಲ್ಲ, ಜಾಸ್ತಿ ಆಯಿತು ಮಾಯ್ಶ್ಚರೈಸರು. ನೀನೇ ಹಾಕೊಂಡೆ, ಟ್ರಾನ್ಸ್ಪರೆಂಟ್ ಇದೆಲ್ಲ, ಗೊತ್ತಾಗಲ್ಲ. ಇದನ್ನು ಸುಮ್ಮನೆ ಅದು ಇದೈತಲ್ಲ, ಒಂಚೂರು ಒಳಿ ಅಕ್ಕಿ ನೀರು ಇನ್ನೊಂದು ನಾವು ಅಕ್ಕಿ ತೊಳಿತೀವಲ್ಲ, ಅದು ಹಾಕೊಂಡ್ರೆ ಆಗುತ್ತೆ. ಅಕ್ಕಿ ನೀರಿಂದ ಮಾಡಿರೋದು. ಎಷ್ಟದು? 500 ರೂಪಾಯಿ. ನಿಂಗೆ ಇಷ್ಟು ಏನ್ ಜಿಡ್ಡು ಬರಲ್ಲ, ಹಂಗೆ ಇರುತ್ತೆ ಅಂದ್ರು. ನನ್ಗೇನಿಲ್ಲ, ಅದು ಓಟರಿ ತರನೇ ಇದೆ. ತಡಿ, ನನಗೂ ಹಂಗೆ ಅನ್ನಿಸ್ತು. ಈಗ ನೋಡು, ಸ್ವಲ್ಪ ಹೊತ್ತು ಕಾಯ್ಬೇಕು. ಬೇಗ ಕ್ವಿಕ್ ಆಗಿ ಡ್ರೈ ಆಗ್ಬೇಕದು. ಜೆಲ್ ಅಲ್ಲ, ಮತ್ತೆ ತೊಳ್ಕೊಬೇಕು. ಇಲ್ಲ, ಅಷ್ಟೇ ಮುಗಿತ್ತು. ಅದ್ರ ಮೇಲೆ ಸನ್ಸ್ಕ್ರೀನ್ ಎಲ್ಲ ಹಾಕೋಬಹುದು. ಈಗ ನಿಂದು ದುಡ್ಡು ಸಂಪಾದನೆ ಮಾಡಕ್ಕೆ. ನಾನೀಗ ಹಾಕಿರೋದು ಯಾವ್ದಂತ ತೋರಿಸ್ತೀನಿ ಬನ್ನಿ. ಪ್ಲಮ್ಮಿಂದು. ಬರೀ ಪ್ಲಮ್ ಮಾಯ್ಶ್ಚರೈಸರ್ ಅಷ್ಟೇ ಇರೋಷ್ಟು. ಅದ್ರೊಳಗೆ ಇರೋದು ರೈಸ್ ವಾಟರ್, ನಿಯಾಸಿನಮೈಡ್, ಕ್ಲಿಯರ್ ಜೆಲ್. ಗೈಸ್, ನಾನು ಹಾಕಿರೋದು ಈಗ ಪ್ಲಮ್ಮಿಂದು. ಇದರಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂದರೆ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್. 2% ಇದೆ. ಆಯಿಲಿ ಸ್ಕಿನ್ನಿಗೆ ಒಳ್ಳೆಯದು. ಆಯಿಲಿ ಸ್ಕಿನ್ನಿಗೆ ಒಳ್ಳೇದಂತೆ ಗೈಸ್, ಅದಕ್ಕೆ ನಾನು ಹಾಕೋತಿರೋದು. ನೋಡೋಣ, ನನ್ನ ಮಗ ಇನ್ಮೇಲೆ ರೆಗ್ಯುಲರಾಗಿ ಹಾಕ್ತಾನೆ. ಸ್ಕಿನ್ ಆಯಿಲಿ ಅಲ್ಲ. ಸೊ ಡ್ರೈ ಆಯಿತು ಗೈಸ್. ನಾನು ಹಾಕ್ಕೊತೀನಿ. ನಾನು ಸೆಟಾಫಿಲ್ ತೊಗೊಂಡಿದ್ದೀನಿ. ಅದು ಕೊಡ್ಲ? ಈಗ ಹಾಕಲ್ಲ, ಕೊಡು. ಒಂದ್ರ ಮೇಲೆ ಒಂದು ಹಾಕ್ತಾರೆ. ಹಂಗೆ ಮಾಡೋ ಹಂಗಿಲ್ಲ, ಬೇಡ.
ನಾನು ಇನ್ಮೇಲೆ ಸೆಟಾಫಿಲ್ ಹಾಕೋಣ ಅಂತಿದ್ದೀನಿ. ತುಂಬ ಜನ ಹಾಕೋದು ನೋಡಿದ್ದೀನಿ, ಸೊ ನಾನು ತೊಗೊಂಡಿದ್ದೀನಿ. ವಿಲ್ಸಿ. ನಿಮ್ಗೆ ಗೊತ್ತಾ ಈ ಬಾಟ್ಲ್ ಎಷ್ಟು ಅಂತ? ಇದರಲ್ಲಿ ವಿಟಮಿನ್ ಇ ಇದೆ, ಅವಕಾಡೋ ಆಯಿಲ್ ಇದೆ, ಪ್ರೋ ವಿಟಮಿನ್ B5 ಇದೆ. ಅದೆಲ್ಲ ಗೊತ್ತಾ ನಿಮಗೆ? ವಿಟಮಿನ್ ಇ ಗೊತ್ತು, ಅವಕಾಡೋ ಆಯಿಲ್ ಗೊತ್ತು. ಓಕೆ ಗೈಸ್, ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದಕ್ಕೂ ಜಾಸ್ತಿ ಗೈಸ್. ಇದು ಯಾವುದೇ ಪ್ರಮೋಷನ್ ಅಲ್ಲ ಗೈಸ್, ಸ್ವಂತ ದುಡ್ಡಿಂದ ತಗೊಬಂದಿರೋದು. ಆದ್ರೂ ಇದಕ್ಕೂ ಜಾಸ್ತಿ ಆಯ್ತು ಒಂದು ಕೇಳ್ದಂಗೆ. ಇದಕ್ಕೇನು ಜಾಸ್ತಿ ಆಗಿಲ್ಲ. ಇದು 250 ml. 250 ml ಎಷ್ಟು? 1000 950 rupees. ಇದೆಷ್ಟು ml? ಎಷ್ಟು ml ನಂಗೆ ಗೊತ್ತಿಲ್ಲ. 50 grams ಅಷ್ಟೇ. 50 ml ಹಾಂ 50 equivalent to I guess 50 grams ಅಂತ ಬರ್ದಿದೆ. ಜಾಸ್ತಿ ಆಯಿತು, ಕಾಸ್ಟ್ಲಿ ಆಯಿತು. ಗೈಸ್, ಎಲ್ಲರೂ ಕೇಳ್ತಾ ಇದ್ರಿ ಮೆಣಸಿನ್ಕಾಯ್ದು ಗೊಜ್ಜು, ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೀವು ತಿನ್ನೋದು ನೋಡಿದ್ರೆ ನಮಗೂ ಅದನ್ನ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇದೆ, ಅದರ ರೆಸಿಪಿ ತೋರಿಸಿ ಅಂತ. ಇವತ್ತು ನಾನು ನಮ್ಮಮ್ಮನಿಗೆ ತುಂಬ ಕಾಡಿ ಬೇಡಿ, ನಮ್ಮಮ್ಮಂಗೆ ಆ್ಯಕ್ಚುಲಿ ಸ್ವಲ್ಪ ಹುಷಾರಿಲ್ಲ, ಆದರೂ ಸಹ ಈ ಸಲ ಅಮ್ಮ ನನ್ನ ರೆಸಿಪಿ ತೋರಿಸ್ಲೇಬೇಕು ಅಂದ್ಬಿಟ್ಟು ಕಾಡಿ ಬೇಡಿ ಮಾಡಿಸ್ಕೊತಾ ಇದ್ದೀನಿ. ಕಾಡೋದು ಬೇಡೋದು ಯಾಕೆ ಅಂತ ಕೇಳ್ಬೋದು. ಆ್ಯಕ್ಚುಲಿ ಈ ಸಲ ಬೇಕಿರಲಿಲ್ಲ, ಅಥವಾ ಇಲ್ಲಾಂದರೆ ಮುಂಚೆನೇ ಮಾಡಿರ್ತಾ ಇದ್ರು. ನಾನಿಲ್ಲ, ನಾನು ಬಂದಮೇಲೆ ಮಾಡಿ ಅಂತ ಹೇಳಿದೆ ಅಲ್ಲ. ಬಟ್ ಇವಾಗ ಸ್ವಲ್ಪ ಅವ್ರಿಗೆ ಹೆಲ್ತ್ ಹುಷಾರಿಲ್ಲ, ಹಂಗಾಗಿ ನಾನೇ ಮಾಡಿಕೊಡ್ಬೇಕು. ಸೊ ಮಾಡೋಣ, ನಮ್ಮಮ್ಮ ಹೇಳ್ಕೊಡ್ತಾರೆ, ನಾವು ಮಾಡೋಣ. ಸೊ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಪ್ರಾಸೆಸ್ಸು, ಬನ್ನಿ ತೋರಿಸ್ತೀನಿ. ತೆಗಿತೀನಿ. ಹಾಂ, ಸೊ ನೋಡಿ ಗೈಸ್, ಫಸ್ಟು ನಾವು ಮೆಣಸಿನ್ಕಾಯಿನ ತೊಳ್ಕೊಂಡು ಈ ರೀತಿ ಸೋರಿಸ್ಕೋಬೇಕು. ಅದರಲ್ಲಿ ವಾಟರ್ ಕಂಟೆಂಟ್ ಇರಬಾರ್ದು ಅಲ್ವಮ್ಮ? ಸೊ ಏನು ಮಾಡಿ ಅಂದರೆ, ನೀವು ರಾತ್ರಿ ಹೊತ್ತು ತೊಳೆದು ಸೋರಾಕ್ಬಿಡಿ, ನೀರಲ್ಲೇ ಬಿಡಬೇಡಿ ಮೆಣಸಿನ್ಕಾಯಿನ, ವಾಟರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಸೋರಿಡಬೇಕು. ಆಮೇಲೆ ಆ್ಯಸ್ ಯೂಶ್ವಲ್ ತೊಟ್ಟು ಬಿಡಿಸ್ಕೊಂಡು ಸಣ್ಣದಾಗಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಈಗ ನಾನು ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ kg ಮೆಣಸಿನ್ಕಾಯಿ. ಅರ್ಧ kg ಮೆಣಸಿನ್ಕಾಯಿಗೆ ಅಮ್ಮ ಎಷ್ಟು ಟೊಮ್ಯಾಟೊ? ಇನ್ನು ಹಾಕ್ಬೇಕು, ಮಾಕನಾಗ ಹೇಳ್ತೀನಿ ಅಂದ್ರೆ ರೂಮಲ್ಲಿ ಅಡುಗೆ ಮನೆಯದು. ನೋಡಿ ಗೈಸ್, ಈಗ ಅರ್ಧ kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬನ್ನಿ ಈಗ ಮಾಡೋಣ. ಗೈಸ್, ಈಗ ಎಲ್ಲಾದ್ರೂ ತೊಟ್ಟು ಬಿಡಿಸ್ತಾ ಇದ್ದೀನಿ. ನೋಡಿ, ಇವಾಗ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸಾಯ್ತು. ನಾವು ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ಈಗ ಸಣ್ಣದಾಗಿ ಹೆಚ್ಕೊಳ್ಳೋಣ, ಅದನ್ನು ನಮ್ಮ ಅಪ್ಪನ ಕೈಲಿ ಮಾಡಿಸೋಣ. ಈಗ ಕೆಲಸ ನಮ್ಮ ಅಪ್ಪನ ಕಡೆ ಶಿಫ್ಟ್ ಆಗುತ್ತೆ. ಸೊ ನಮ್ಮಪ್ಪಗೆ ಈಗ ಹೆಚ್ಕೊಡಪ್ಪ ಅಂತ ಕೊಡ್ತೀನಿ, ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಷ್ಟರಲ್ಲಿ. ಗೈಸ್, ಕಾಫಿ ರೆಡಿ ಆಯಿತು. ಫಸ್ಟು ಬಿಸಿ ಬಿಸಿ ಕಾಫಿ ಕುಡಿದ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಭಾಗ್ಯಲಕ್ಷ್ಮಿ ಕಾಫಿ ಹೇಗಿದೆ ಬನ್ನಿ ಚೆಕ್ ಮಾಡೋಣ. ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ. ಕೊಡ್ಬೇಕು ನನ್ನ ಮಗ್ಗಿಗೆ ನೀರು. ಅಷ್ಟು ಬಿಸಿ ಕುಡಿಯೋಲ್ಲ ಅವನು. ತಣ್ಣೀರು ಹಾಕ್ತೀನಿ. ಇದು ಬಿಸಿ ಆಯ್ತು, ಅರ್ಧ ಅಷ್ಟೇ ಕುಡಿತಾನೆ ಕಣೆ. ತಗೋ ಪುಟ, ಇದು ಬಿಸಿ ನೋಡಿ, ಇಷ್ಟನೇ ಬಿಸಿ ಅಂತ ಅವನೇ. ಗೈಸ್, ಇವಾಗ ನಾವು ಟೊಮೊಟೊ ತಗೊಳ್ಳೋಣ. ಇಲ್ಲಿ ಹಣ್ಣು ಟೊಮೊಟೊ ಸಹ ಇದೆ,
ಆ್ಯಂಡ್ ಕಾಯಿ ಟೊಮೊಟೊ ಸಹ ಇದೆ. ನಮಗೆ ಇವಾಗ ಮೆಣಸಿನ್ಕಾಯಿ ಗೊಜ್ಜಿಗೆ ಬೇಕಾಗಿರೋದು ಕಾಯಿ ಟೊಮೊಟೊ. ಸೊ ಇದರಲ್ಲಿರೋ ಕಾಯಿ ಟೊಮೊಟೊನ ನಾವೀಗ ಎತ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿಯಾಗಿ ಕಾಯಾಗಿ ಇರಬೇಕು ನಾವು ಇದಕ್ಕೆ ಯೂಸ್ ಮಾಡುವಂಥ ಟೊಮ್ಯಾಟೊ. ಬನ್ನಿ ಇವಾಗ ನಾವಿದಕ್ಕೆ ಒಂದು 1/4 kg ಟೊಮೊಟೊ ತೊಗೊಳ್ಳೋಣ. ನೋಡಿ, ನಾನಿವಾಗ ಒಂದು 1/4 kg ಆಗುವಷ್ಟು ಹೆಚ್ಚು ಕಮ್ಮಿ ಟೊಮ್ಯಾಟೊ ಇದೆ. ಮೇ ಬಿ ಸ್ವಲ್ಪ ಜಾಸ್ತಿನೂ ಇರ್ಬೋದು. 1/4 kg ಟೊಮ್ಯಾಟೊ. ಸೊ ಈ ಟೊಮ್ಯಾಟೊನ ಈಗ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ಳೋಣ. ನೋಡಿ, ಕಾಯಿ ಟೊಮೊಟೊನ ವಾಶ್ ಮಾಡಿಕೊಂಡೆ. ಇವಾಗ ನಾವಿದನ್ನು ಸ್ಮಾಲ್ ಪೀಸಸ್ ಆಗಿ ಹೆಚ್ಕೊಳ್ಳೋಣ. ಕೆಮ್ಮಿ ಸುಸ್ತಾದ್ರೂ ನಿಮ್ಗೆ ಜ್ಞಾನ ಇಲ್ಲ. ನಿನ್ನೆ ರಾತ್ರಿ 12 ಗಂಟೆ ರಾತ್ರಿಲಿ ಎಷ್ಟು ಕೆಮ್ತಾ ಇತ್ತು. ನೋಡ್ಬೇಕು ಗಂಡಾದವರು. ಅಯ್ಯೋ ಭಗವಂತ, ಕಾಪಿ ಕೊಡ. ಹಾ, ಇದೆ ಬರೀ ಕಾಫಿ ಟೀ ನೀರ್ ಕೊಡಕ್ಕೆ ಎಂಟಿ. ಲೇ, ನಾನಾಗೆ ನೋಡ್ಕೊಳ್ಳೋ ಸುಮ್ಮನೆ. ಹಾ, ಹೇಳಿದ ತಕ್ಷಣ 500 ರೂಪಾಯಿ ಕೊಟ್ಟು ಸ್ಪ್ರೇಯರ್ ತಗೊಂಡ್ ಕೊಟ್ಟಿದ್ದೀನಿ. ಅದು 500 ರೂಪಾಯಿ ನೋವು ಕಡಿಮೆ ಇತ್ತು. 500 ರೂಪಾಯಿ ಕೊಟ್ಟು ಪೆಪ್ಸ್ ತಂದು ಕೊಟ್ಟಿದ್ದೀನಿ ಕೆಮ್ತಾಳೆ ಅಂತ. 500 ರೂಪಾಯಿ ಗೈಸ್, ನಮ್ಮಮ್ಮ 500 ರೂಪಾಯಿ ಅಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈಗ ಕಾಲ್ ನೋವು ಹೋಗಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಹಾರ್ಟ್ ಪೈನ್ ಸ್ಟಾರ್ಟ್ ಆಗುತ್ತೆ. ಈಗೇನ್ ಮಾಡೋದು ಹೇಳಿ. ಈಗ ನಮ್ಮ ಅಪ್ಪಗೆ ನೋಡ ಬಜೆ. ಅಯ್ಯೋ, ಬೆಳಿಗ್ಗೆ ನಾನು ಇನ್ನೂ ಹೇಳಕ್ ಮುಂಚೆಗೆಲ್ಲ ಶುರು ಮಾಡಿದ್ಯಾ? ಆಸ್ ಯೂಶುವಲ್ ಹೆಂಗ್ ಮಾಡ್ತಿರಲ್ಲ ಹಂಗೆ ಮಾಡಿ ನನ್ನನ್ನು ಕರೀರಿ. ಕಟ್ ಮಾಡ್ರೆ ಉರಿತಾ ಅಂತಿದ್ದೆ. ಏನೇ ದಿಸ್ಲೆ ಕೆಲಸ ಮಾಡ್ಬೇಕಾಯ್ತು. ನನ್ಗೆ ಅಲ್ಲ, ಮಾಡಿ ನಿಧಾನಕ್ಕೇನೆ. ನಾನು ಬೇರೆ ಕೆಲಸ ಮಾಡ್ತೀನಿ, ನೀವು ಮಾಡುವಾಗ ನನ್ನನ್ನು ಕರೀರಿ, ಆಯ್ತಾ? ಸೊ ಗೈಸ್ ನೋಡಿ, ಇದೆಲ್ಲ ನಮ್ಮ ಅಪ್ಪನ ಜವಾಬ್ದಾರಿಗೆ ಬಿಟ್ಟಿದ್ದೀನಿ. ಅವರು ನನ್ನನ್ನು ಕರೀತಾರೆ ಮಾಡುವಾಗ, ಅವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಆಯ್ತಾ? ಬನ್ನಿ ಇವಾಗ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ. ನೋಡಿ ಗೈಸ್, ನೋಡಿ ಬರ್ತಾಳಲ್ವಾ, ಆ ತುಪ್ಪ ಹೆಂಗೋ ಅಡ್ಜಸ್ಟ್ ಮಾಡಿದ್ರೆ ಆಗಿರೋದು. ಮೆಣಸಿನ್ಕಾಯಿ ಗೊಜ್ಬೇಕಲ್ಲ ಗೈಸ್. ಈಗ ಟೊಮೊಟೊ ತೊಗೊಂಡೋಗಿ ಫ್ರಿಜ್ಜಲ್ಲೇ ಇಡೋಣ, ಹಣ್ಣು ಟೊಮೊಟೊ. ಇಲ್ಲಾಂದರೆ ನಮ್ಮಮ್ಮ ದಿನವೆಲ್ಲ ಬೈತಾ ಇರ್ತಾರೆ. ಬನ್ನಿ. ಅದು ತಗೊಂಡೆ ಅಲ್ಲಿಟ್ಟೆ, ಇದು ತಗೊಂಡೆ ಇಲ್ಲಿಟ್ಟೆ. ಸೊ ಹಿಂಗೆ ಆಮೇಲೆ ನಾವು ಗೊತ್ತಲ್ಲ ಗೈಸ್, ಯಾವುದು ಎಲ್ಲಿ ತಗೋತೀವಲ್ಲ ಅಲ್ಲಿ ಕ್ಲೀನಾಗಿ ಅರೇಂಜ್ ಮಾಡ್ತೀವಿ. ಅದರಲ್ಲೂ ಶ್ವೇತಾ ಕೇಳಬೇಕಾ, ತುಂಬ ಪರ್ಫೆಕ್ಷನ್ ಇಲ್ಲ ಅಂದರೂ ಒಂದು ಹಂತಕ್ಕೆ ಪರ್ಫೆಕ್ಟಾಗಿ ಮಾಡ್ತೀನಿ. ಗೈಸ್ ಹೇಳ್ತೀರಾ ಅಲ್ಲ, ನೂಡಲ್ಸ್ ಕೊಡಬೇಡಿ, ಫ್ರೈಡ್ ಔಟ್ಸೈಡ್ ಕೊಡಬೇಡಿ ಅಂತ. ಮನೇಲಿ ಎಷ್ಟು ತಿಂಡಿ ಇದೆ, ಜೊತೆಗೆ ಫ್ರೂಟ್ ಸಲಾಡ್ ಬೇರೆ ಇದೆ. ನಾನು ಕೈಲಿ ನೋಡಿ ಒಡೆ ಇಟ್ಕೊಂಡಿದ್ದೀನಿ. ಅವನೇನು ಇಟ್ಕೊಂಡವನೆ? ತೋರಿಸು ನೀ ಏನು ಇಟ್ಕೊಂಡಿದೀಯ ಅಂತ ನೋಡಿ. ಫುಲ್ ಟಾಸ್. ಎಷ್ಟು ಏನಿದ್ರು ಈ ತಿಂಡಿಗಳು ತಿನ್ನೋದು ಬಿಡಲ್ಲ. ವಾಯ್ಸ್ ಅಮ್ಮ, ನಾನು ಡೈಲಿ ತಿಂತೀನ ಅಮ್ಮ. ತಿನ್ನಲ್ವಾ ಅಮ್ಮ? ನೀ ಏನೂ ತಿನ್ನಲ್ಲಮ್ಮ. ಮನೇಲಿ ಏನೇನಿದೆ? ಚಕ್ಲಿ ಇದೆ, ಕೋಡ್ಬಳೆ ಇದೆ, ಒಬ್ಬಟ್ಟಿದೆ, ವಡೆ ಇದೆ, ಚಿರೋಟಿ ಇದೆ, ಚಿರೋಟಿ ಇದೆ. ಕಿರ್ಚ್ಬೇಡ. ಏನಂತ ಎಲ್ಲಿದೆ? ನಿಧಾನಕ್ಕೆ ಕೇಳು ಅಮ್ಮ. ಬಿಡು, ಮೊಬೈಲ್ ಬಿಡ. ಬರಿಕೋ ಅಂತ ಹೇಳಿದ್ನಲ್ಲ, ಬಿಡ. ಏನ್ ಕೇಳ್ಬೇಕು? ಕೇಳು ಅಮ್ಮ, ಎಲ್ಲಿದೆ ಕೇಳು ಅಮ್ಮ, ಎಲ್ಲಿದೆ ಅಮ್ಮ ಕೇಳು. ಕೇಳಮ್ಮ, ಅಮ್ಮ ಎಲ್ಲಿದೆ ಅಮ್ಮ? ಹೇಳಮ್ಮ, ಪೊಲೈಟ್ ಆಗಿ ಮಾತಾಡು. ಅಯ್ಯೋ, ಎಲ್ಲಿದೆ ಗೊತ್ತಿಲ್ಲ ಅಮ್ಮ. ಒನ್ ಡೇ ಪೊಲೈಟ್ನೆಸ್ ವಿತ್ ಚಿಂಟು ಮಾಡೋಣ. ಅಮ್ಮ ಎಲ್ಲಿದಮ್ಮ? ಗೊತ್ತಿಲ್ಲ. ಹೋಗಮ್ಮ ಪ್ಲೀಸ್. ಹೇಳು. ಹೋಗು ಪ್ಲೀಸ್ ಅಲ್ಲ ಅಮ್ಮ, ಹೋಗಮ್ಮ. ಆಗ್ಲಿ
ತಿನ್ನು ಒಡೆ ತಿನ್ನು. ಆಮೇಲೆ ಪೇಪರ್ ಬನ್ನಿ ಗೈಸ್ ಬನ್ನಿ ನಾವೀಗ ನಮ್ಮ ಲಗೇಜನ್ನು ಪ್ಯಾಕ್ ಮಾಡ್ಕೊಳ್ಳೋಣ. ಮೀನ್ ವಾಯಿಲ್ ಟೈಮ್ ಇದ್ದಾಗಲೇ ಎಲ್ಲ ಬೇಗ ಬೇಗ ಮಾಡ್ಕೊಂಡು ಬಿಡೋಣ. ಸೊ ಇವತ್ತು ನಮ್ಮಮ್ಮಗೆ ಒಂದು ಬೀಗ್ ರೂಟ ಇದೆ. ಸೊ ಅವರಲ್ಲಿ ಹೋಗಬೇಕು. ನಾನು ಹೋಗ್ತೀನೋ ಅಲ್ಲೋ ಗೊತ್ತಿಲ್ಲ, ಬಟ್ ಕೆಲಸ ಅಂತೂ ಬೇಗ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಡಂಪಾಗಿ ಬಿದ್ದಿದೆ. ಈಗ ಎಲ್ಲ ಅರೇಂಜ್ ಮಾಡಬೇಕು. ಗೈಸ್ ಬ್ಲ್ಯಾಂಕೆಟು ಇದು ನಾನು ಬಂದಾಗ ಅಷ್ಟೇ ಇದು ಓಪನ್ ಮಾಡೋದು. ಸೊ ಇದನ್ನು ಎತ್ತಿಡೋಣ. ಇದು ನನ್ನದೇ ಬ್ಲ್ಯಾಂಕೆಟು ನೋಡಿ. ಬಟ್ಟೆ ಎಲ್ಲ ಜೋಡಿಸಿಟ್ಟೆ ಕ್ಲೀನಾಗಿ. ಮತ್ತು ನಾವು ಹಾಕ್ಕೊಂಡು ಹೋಗೋಕ್ಕೆ ಯಾವ ಬಟ್ಟೆ ಬೇಕಲ್ಲ ಅದನ್ನು ಎತ್ತಿಟ್ಟಿದ್ದೀನಿ. ಸೊ ಬಟ್ಟೆ ಕತೆ ಮುಗೀತು. ಇವಾಗ ಬ್ಲ್ಯಾಂಕೆಟ್ ಎಲ್ಲ ಎತ್ತಿಟ್ಬಿಡೋಣ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿಕೊಟ್ಟು ಹೋಗೋಣ. ಪಾಪ ನಮ್ಮಮ್ಮನ ಕೈಲ ಆಗಲ್ಲ. ಬನ್ನಿ ಗೈಸ್ ನೋಡಿ, ನಮ್ಮಪ್ಪ ಸಣ್ಣದಾಗಿ ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದ್ದಾರೆ. ಓ ಹಿಂಗೆ ಕಟ್ ಮಾಡಬೇಕಾ? ನಾನಾಗಿದ್ರೆ ಇನ್ನೂ ಸಣ್ಣ ಕಟ್ ಮಾಡಿವೆ, 2-3 ಒಟ್ಟಿಗೆ ತಗೊಂಡು. ನಾನು ಮಧ್ಯಕ್ಕೆ ಕಟ್ ಮಾಡಂಗಿಲ್ವಾ ಇವನ್ನ? ಮಧ್ಯಕ್ಕೆ ಸೀಳಂಗಿಲ್ವಾ ಅಮ್ಮ? ನೋಡಿ ಗೈಸ್, ನಾನಾಗಿದ್ರೆ ಮಧ್ಯಕ್ಕೆ ಸೀಳ್ತಾ ಇದ್ದೆ ಅನ್ಸುತ್ತೆ. ಈ ರೀತಿಯಾಗಿ ಅನ್ಸುತ್ತೆ ಯಾಕೆ? ನೀನು ಗೊತ್ತಿರ್ಬೇಕಪ್ಪ. ಅನ್ಸುತ್ತೆ ಯಾಕೆ? ನಾಲೆಡ್ಜ್ ಇಲ್ಲ ಅಂದಿದ್ರೆ ಹಾಗೆ ಮಾಡ್ತಾ ಇದ್ದೆ. ಇಡ್ಕೋಬೇಕು. ಸೊ ನಿನಗೆ ಮೈಲ್ಡಾಗಿ ಡೀಸೆಂಟಾಗಿ ಮಾತಾಡು ಅಂತ ಹೇಳಿರೋದು ನಾನು. ಡೀಸೆಂಟ್ ಆಗ ಯಾಕಂದ್ರೆ ಏನದು ಒಳ್ಳೆ ಟೋನಲ್ಲಿ ಸೈಲೆಂಟಾಗಿ ಪ್ರೀತಿಯಿಂದ ಮಾತಾಡು ಅಂತ, ರಫ್ ಆಗಿ ಮಾತಾಡು ಅಂತ ಅಲ್ಲ. ಬರಲ್ಲ ಮಾತಾಡ್ಬೇಕಾ? ನೋಡಿ ಗೈಸ್, ನೋಡ್ಕೊತಾ ಇದ್ದೀರಿ ಅಲ್ಲ, ಈ ರೀತಿಯಾಗಿ ಹೆಚ್ಕೊಳ್ಳಿ ಆಯ್ತಾ. ಅಂದ್ರೆ ನೀರಿಗೆ ಹೆಚ್ಚು ಹೆಜ್ಜೋದು ಅಲ್ಲ, ಹೆಚ್ಚೋದು. ಜಾ ಯೂಸ್ ಮಾಡಿದ್ರೆ ಅಯ್ಯೋ ಬೇಡ ಜಾ ಯೂಸ್ ಮಾಡಿದ್ರೆ ನೀರಿಗೆ ಹದ್ದೋದು ಅಂತ ಅರ್ಥ ಬೇಡ ನನಗೆ. ಆಯ್ತಾ? ಕಟ್ ಮಾಡೋದು ಅಂತ. ಈಗ ಚಾ ಯೂಸ್ ಮಾಡಿದ್ರೆ ಕಟ್ ಮಾಡೋದು ಅಂತ ಅರ್ಥ. ನೋಡು ಎಷ್ಟು ವ್ಯತ್ಯಾಸ ಇದೆ. ಹಾ ಲೇ, ನನಗೆ ಹೇಳ್ಕೊಡೋಕೆ ಬರ್ತೀಯಾ? ಹೋಗ್ ಮಾಡು. ನಾನೆಲ್ಲ ಮಾಡ್ತಾ ಇರೋದು ನಮ್ಮಪ್ಪ. ಅದೇ ನೋಡು. ಮೈಲ್ಡಾಗಿ ಮಾತಾಡು. ಅಮ್ಮ ಮಾಡೋಗಮ್ಮ ಮುದ್ದು. ಅಮ್ಮ ಅಮ್ಮ ಅಮ್ಮ. ಸೊ ಗೈಸ್, ಇನ್ನೇನು ಹೆಚ್ಚಾಯಿತು. ನೆಕ್ಸ್ಟ್ ಟೊಮ್ಯಾಟೊ. ಬನ್ನಿ ಗೈಸ್, ನಾವೀಗ ಇದನ್ನು ಅದರ ಪ್ಲೇಸಿಗೆ ಪ್ಲೇಸ್ ಮಾಡೋಣ. ಗೈಸ್, ಮಗು ಬಂದು ನೋಡಿ ಎಲ್ಲಿ ಕೂತಿದೆ. ನೀನು ಇಡ್ಸೋದಿಲ್ಲ ಅಲ್ಲಿ. ನಿನ್ನ ದೇಹನ ಅಡ್ಡಡ್ಡವಾಗಿ ಎತ್ತೋದಕ್ಕೆ ಆಗ್ತಾ ಇಲ್ಲವ ಮಗು? ಅಲ್ಲಿಗೆ ಯಾಕೆ ಬಂದು ಕೂತಿದ್ದೆ? ಗೈಸ್ ನೋಡಿ, ಇಲ್ಲಿ ತಂದೆ ಇಟ್ಟಿದ್ದೀನಿ. ನಮ್ಮನೆ ಆಡಿಯೋ ಕಾಲ್ ಕಾರ್ಪೆಟ್ಸ್ ಎಲ್ಲ ಇಲ್ಲೇ ಇದೆ. ಸೊ ಬ್ಲ್ಯಾಂಕೆಟು ಸಹ ಏನು ಗೈಸ್, ಮುಟ್ಟಿದ ತಕ್ಷಣ ಇದು ನಾನು ಬರ್ತೀನಿ ಅಂತ ಇದೆ. ಇಟ್ಟಾಯಿತು. ಇಲ್ಲೊಂದು ಸ್ಪೇಸ್ ಇದೆ, ಎಕ್ಸ್ಟ್ರಾ ಸ್ಪೇಸು. ಸೊ ಆ ಸ್ಪೇಸಲ್ಲಿ ಡಂಪ್ ಮಾಡೋದು. ಏನಾದ್ರೂ ಸಿಕ್ಬಿಟ್ರೆ ಮೂಗ್ ತುರ್ಸ ಬಂದ್ಬಿಡ್ತೀರಾ. ಇಷ್ಟೇ ಇರೋದು ಗೈಸ್. ಈಗ ನೋಡಿ, ನಮ್ಮ ಅಪ್ಪ ಅಜ್ಜಿ ಫೋಟೋನ ಹೆಚ್ತಾ ಇದ್ದಾರೆ. ಅದನ್ನು ಸಹ ಸಣ್ಣದಾಗಿ ಹೆಚ್ಕೋಬೇಕು. ಇದು ನಾನು ಹೆಚ್ತೀನಿ ಹಿಂಗೆ, ಈ ರೀತಿಯಾಗಿ ಹೆಚ್ಕೋಬೇಕು ಟೊಮೊಟೊನ. ಇದೇ ಕೊನೆಯಲ್ಲಿ ನಾವು ಮಾಡೋದು ಮೆಣಸಿನಕಾಯಿ. ಇನ್ಮೇಲೆ ನೀನು ತಾನು ಹಚ್ಕೊಳ್ಳೋದು. ಹಾಂ, ಇನ್ಮೇಲೆ ನಾನೇ ಮಾಡ್ಕೊಳ್ಳೋದು. ಇನ್ನು ನಾನೆಲ್ಲಿ ಮಾಡ್ಕೋತೀನಿ, ಅದೇನೋ ನಮ್ಮ ಅಮ್ಮ ಮಾಡಿದ್ರೆ ಕೈ ರುಚಿ ಬೇರೆ ಬರ್ಬೋದು. ಯಾರಿಗೆ ಗೊತ್ತು.
ರೆಸಿಪಿ ತೋರಿದ ನೋಡಿ ಮಾಡ್ಕೋಬೇಕು. ನೋಡಿ ಗೈಸ್, ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ನೀನೇ ಮಾಡ್ಕೋಬೇಕು ಅಂತಿದ್ದಾರೆ ನೋಡಿ. ಈಗ ನಾನು ಸಿಗಾಕೊಂಡೆ. ಸಿಗಾಕೊಂಡು ತಪ್ಪಿಸ್ಕೋ. ಹೆಂಗೋ ನಮ್ಮಮ್ಮ ಬಂದಾಗ ಹೋದಾಗ ಮಾಡ್ಕೊಡೋರು, ಇನ್ಮೇಲೆ ನನ್ನನ್ನೇ ಮಾಡ್ಕೊ ಅಂತ ಇದ್ದಾರೆ. ಬೇಕಿತ್ತ ಮಾಡ್ಕೊಡು. ಗೈಸ್ ಬನ್ನಿ, ಇವಾಗ ನಾವು ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಸ್ಟವ್ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ನಾವು ಮೆಣಸಿನ್ಕಾಯಿನ ಹಾಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ಹಾಕೋಬೇಕು. ಆ ಮೆಣಸಿನ್ಕಾಯಿ ಸ್ವಲ್ಪ ಮುಳುಗೋ ಅಷ್ಟು ನೀರು ಹಾಕೋಬೇಕು. ಗೈಸ್ ನೋಡಿ, ಚಿಕ್ಕದ್ರಲ್ಲಿ ಇಟ್ಟೈತೆ, ಚಿಕ್ಕದಲ್ಲಿ ಇನ್ನೆಷ್ಟಾಗದಲ್ಲಿ ಇರ್ತಾರೆ. ಕುದಿನೇ ಬರ್ತಾ ಇಲ್ಲ. ಬರುತ್ತೆ, ಒಂದೇ ಉಸಿರು ಬರುತ್ತಾ? ಪೂರ್ತಿ ನೀರ್ ಬಿಟ್ರಾ? ಕಡಿಮೆ ಮಾಡೈತೆ. ನೀರ್ ಬಿಟ್ರಾ? ಇಲ್ಲಪ್ಪ, ನಾನು ಕಡಿಮೆ ಮಾಡಿದ್ದಾರೆ. ಸ್ಟವ್ ಈಗ ಜಾಸ್ತಿ ಮಾಡಿದೆ. ಮಾಡ್ಬೇಡಿ. ಸರಿಗೆ ಹೇಳಮ್ಮ. ನೋಡಮ್ಮ, ಈಗ ಕುದಿತಾ ಇದೆ, ಸಾಕ ಇಷ್ಟು? ಸಾಕು, ನೀನ್ ಬಾ ನಂಗಂತ ಹೇಳು. ಹಾಕು, ಹಾಕೀಗ. ಈಗ ಹಾಕದಾ? ಹ್ಮ್. ಗೈಸ್, ಇವಾಗ ನಾವು ಹೆಚ್ಕೊಂಡಿರೋ ಅಂತ ಟೊಮೊಟೊನ ಹಾಕ್ಬೇಕು. ನೋಡಿ, ಮೆಣಸಿನ್ಕಾಯಿ ಸಮ ಹಾಕಿದ್ವಿ ಎಲ್ಲ ನೀರು. ಸೊ ಅದಾದ್ಮೇಲೆ ಈ ರೀತಿ ಒಂದು ಕುದಿ ಬರುತ್ತೆ. ಸೊ ಆಮೇಲೆ ನಾವು ಹೆಚ್ಕೊಂಡಿರೋ ಅಂತ ಟೊಮೊಟೊ ಘಾಟು ಆಮೇಲೆ ನಾವು ಹೆಚ್ಕೊಂಡಿರೋ ಅಂತ ಟೊಮೊಟೊನ ಅದಕ್ಕೆ ಹಾಕೋಬೇಕು. ಟೊಮೊಟೊ ಕಾಯಿ ಬೇಯಬೇಕದು. ಸಾಕಮ್ಮ ನೀರು? ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡೋಣ. ಮತ್ತೆ ಅವಾಗ ಅಷ್ಟು ಹಾಕಿದ್ರಲ್ಲ. ನಾನು ಜಾಸ್ತಿ ಹಾಕಿದ್ದೀನಿ, ತೆಗೆದ್ಬಿಟ್ಟು ಗೈಸ್ ನೋಡಿ, ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನಾವು ಅದನ್ನ ಆ್ಯಡ್ ಮಾಡ್ಕೋಬೋದು. ಸೊ ಈ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಡಿಪ್ ಆಗಬೇಕು. ಸೊ ಈ ರೀತಿಯಾಗಿ ನಾವು ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ನೋಡು, ಉಪ್ಪು ಹಾಕ್ತೀಯಾ? ಹುಣಸೆ ಸ್ವಲ್ಪ ನೀವು ಹಾಕೊಳ್ಳಿ, ನಾನು ಆಮೇಲೆ ಎತ್ಕೊಡ್ತೀನಿ. ನೀವು ಮಾತಾಡಿದಾಗ ಮಾತಾಡಿ. ಬೇಡಪ್ಪ, ನಾನು ಮಾತಾಡಲ್ಲ. ಒಂಚೂರು ಹಾಕೋ, ಹುಣಸೆಹಣ್ಣು ಸಾಕು. ಹುಣಸೆಹಣ್ಣನ್ನು ತೊಳ್ಕೊಂಡು ಇರುತ್ತೆ ಅಂತ ಬಿಸಿನೀರು ಹಾಕ್ತೇನೆ ನೋಡು. ಸೀಗಾಟಿರ್ತದೆ, ಘಾಟ್ ಆಗುತ್ತೆ ಗೈಸ್. ಬಿಸಿನೀರಲ್ಲಿ ಹುಣಸೆಹಣ್ಣನ್ನ ಡಿಪ್ ಮಾಡ್ಕೊಳ್ಳೋಣ. ಹುಣಸೆಹಣ್ಣು ಉಳಿಬೇಕಲ್ಲ, ಅದಕ್ಕೋಸ್ಕರ ಬೇಗ ಉಳಿ ಬಿಡುತ್ತೆ ಅಂತ ಬಿಸಿನೀರಲ್ಲಿ ಮಾಡ್ಕೊಳ್ಳೋದು. ಬೇಕಂದ್ರೆ ತಣ್ಣೀರಲ್ಲೂ ಹಾಕೋಬಹುದು. ಅಮ್ಮ, ಬೆಳ್ಳುಳ್ಳಿ ಹೆಚ್ಕೋಬೇಕಾ? ಬೆಳ್ಳುಳ್ಳಿ ಹೆಚ್ಕೊಳಂಗಿಲ್ಲ, ಮಿಕ್ಸಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಾದ್ಮೇಲೆ ಗೈಸ್ ನೋಡಿ, ನಾವು ಇದಕ್ಕೆ ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀವಿ. ಹತ್ತತ್ರ ಇಲ್ಲಿ ಒಂದು 10 ಉಂಡೆ ಇದೆ ಅಲ್ಲಮ್ಮ, ಒಂದು 10 ಬೆಳ್ಳುಳ್ಳಿ ತಗೊಂಡಿದ್ದೀವಿ. ಜಾಸ್ತಿ ಇದೆಯಾ? 1/4 kg ಐತೆ. 10 ಇನ್ನೂ ಹಾಕ್ಬೇಕು, ಬೆಳ್ಳುಳ್ಳಿ ಸಾಲದ. ಸಾಸಿವೆ ಎಲ್ಲ ಮಾಡಿ ನಾನು ಆಮೇಲೆ ವಾಯ್ಸ್ ಓವರ್ ಕೊಡ್ಕೋತೀನಿ. ನಾನು ಹಂಗಾಗ್ತಲೇ ಬೇಕಿಟ್ಟಿದ್ದು ಇಲ್ಲ, ಅದು ಹಂಗಲ್ಲಮ್ಮ, ತೋರಿಸ್ಬೇಕ. ಮೆಂತ್ಯ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಸಾಸಿವೆ ಗೈಸ್, 2 ಸ್ಪೂನ್ ಮೆಂತ್ಯ. ಕೈಯಲ್ಲೇ ಹಾಕಮ್ಮ ಐತೆ. 1/4 kg ಜೋಡಿ ತಂದೆ ಹಾಕ್ಬೇಕು. ಜೊತೆ 2 ಸ್ಪೂನ್ ಜಾಸ್ತಿ ಹಾಕ್ಬೇಕು, 2 ಸ್ಪೂನ್. 2 ಸ್ಪೂನ್ ಜೀರಿಗೆ, 4 ಹಾಕ್ಬೇಕು. 3 ಸ್ಪೂನು. ಗೈಸ್, ಇದು ಮಾಡುವಾಗ ತುಂಬಾ ಘಾಟ್ ಆಗತ್ತೆ, ನೋಡ್ಕೊಂಡು ಮಾಡಿ. ಈಗ ನಮ್ಮಪ್ಪ ಮಸಾಲಾ ಟೀ ಮಾಡ್ಕೋತಾ ಇದ್ದಾರೆ. ನನಗೂ ನಮ್ಮ ಅಮ್ಮಂಗೂ ಲೈಟಾಗಿ ಕ್ಲಾಶಸ್ ಆಯಿತು. ಅದಕ್ಕೆ ನಮ್ಮಪ್ಪ ನಿಮ್ಮ ಸವಾಸನೆ ಬೇಡ ಅಂದ್ಬಿಟ್ಟು
ಅವರೇ ಬಂದು ಟೀ ಮಾಡ್ಕೋತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿ ಕುದೀತಾ ಇರುವಾಗ ಉಪ್ಪನ್ನ ಹಾಕೋಬೇಕು. ನಮ್ಮಮ್ಮ ಇಲ್ಲಿ ದಪ್ಪು ಉಪ್ಪನ್ನ ಯೂಸ್ ಮಾಡಿದ್ದಾರೆ, ಕಲ್ಲುಪ್ಪನ್ನ. ನೀವು ಬೇಕಾದ್ರೆ ಸಣ್ಣ ಉಪ್ಪನ್ನು ಯೂಸ್ ಮಾಡ್ಕೋಬಹುದು. ಯಾವುದೇ ಅಡುಗೆಗೂ ಸಣ್ಣ ಉಪ್ಪು ಹಾಕುವ. ಮುಚ್ಚಿಬಿಡು. ಸೊ ಇವಾಗ ಎಷ್ಟೊತ್ತು ಬೇಯಿಸ್ಬೇಕು? ಒಂದು 1/4 ಗಂಟೆ ಬೇಯಿಸ್ಬೇಕು ಇದನ್ನ ಹಿಂಗೆ ಮಾಡಿ ಇದ್ದಾಗ ಸಣ್ಣೂರಿನಲ್ಲ ಅಥವಾ ಇಲ್ಲೇ ದೊಡ್ಡೂರಿನೆಲ್ಲ ಬೇಯಿಸ್ಬೇಕು, ಆಮೇಲೆ ಇದು ಮಾಡೋದು. ಚೆನ್ನಾಗಿ ಬೇಯಬೇಕು. ಗೈಸ್, ಇದು ಹೈ ಫ್ಲೇಮಲ್ಲೇ ಇರಲಿ. ಒಂದು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಇದನ್ನು ನಾವು ಬೇಯೋಕ್ಕೆ ಬಿಡಬೇಕು. ಇವಾಗ ನಮ್ಮಪ್ಪ ಬಿಸಿ ಬಿಸಿ ಟೀ ಮಾಡಿಕೊಟ್ಟಿದ್ದಾರೆ, ಬನ್ನಿ ಕುಡಿಯೋಣ. ಗೈಸ್, ಮಾಯಿಶ್ಚರೈಸರ್ ಹಾಕಿದ್ದೀನಲ್ಲ, ಏನಾದ್ರು ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಾ? ನೋಡೋಣ ಗೈಸ್, ಸ್ವಲ್ಪ ದಿನ ಹಾಕ್ಬಿಟ್ಟು. ಟೀ ಚೆನ್ನಾಗಿದೆ, ಬಟ್ ಏನು ಗೊತ್ತಾ ಗೈಸ್, ತುಂಬ ಘಾಟ್ ಆಗತ್ತೆ, ಸ್ವಲ್ಪ ಬೇರ್ ಮಾಡಬೇಕು. ಓಹೋ ಗೈಸ್, ಬ್ರೈಟಾಗಿ ಕಾಣ್ತಿದ್ದೀನಿ ಅಂತ ಆಗಲ್ಲ. ಏನು ಒಂದಿನ ಹಾಕೊಂಡ್ಬಿಟ್ರೆ ಬ್ರೈಟಾಗಿ ಕಾಣ್ತಾರಾ? ಸ್ವಲ್ಪ ಮುಖ ಗ್ಲಾಸಿ ತರ. ಯಾರ್ಯಾರು ಸಾರ ತಿಂತೀರಿ ಹೇಳಿ, ಸಾರ್ತಾನೆ ಮಾಡ್ತೀನಿ. ಯಾರು ಮೆಣಸಿನ್ಕಾಯಿ ತಿಂತೀಯ, ಸಾರ ತಿಂತೀಯ? ಏ ಸಾರಲ್ಲಿ ತಿನ್ನ. ಮಧ್ಯಾಹ್ನಕ್ಕೆ ಗೊತ್ತಿಲ್ಲಲ್ವಲ್ಲ, ಮಧ್ಯಾಹ್ನಕ್ಕೆ ಬೀಗ್ರೂಟ್ ಹೋಗ್ತೀವಿ. ಹಾ, ಚೆನ್ನಾಗಿ ತೆಗ್ದಿಟ್ಬಿಡಿ, ಅದು ಮಧ್ಯಾಹ್ನ ತಿನ್ನಲ್ಲ. ನೋಡಿ ಗೈಸ್, ಸ್ವಲ್ಪ ಮುಖ ಗ್ಲಾಸಿ ಅನ್ನಿಸ್ತಾ ಇದೆ. ನನಗೂ ಹಂಗೆ ಅದೇ ಹೇಳಕ್ ಬಂದೆ, ಒಂಚೂರು ಬ್ರೈಟ್, ಒಂಚೂರು ಮಾಯಿಶ್ಚರೈಸ್ ಹಾಕಿರ್ತಾರೆ. ಸೊ ಗೈಸ್, ಈಗ 15 ನಿಮಿಷ ಆಯಿತು. ನೋಡಿ, ಕಲರು ಸಹ ಚೇಂಜ್ ಆಗಿದೆ. ಡಾರ್ಕ್ ಗ್ರೀನ್ ಇದ್ದಿದ್ದು ಲೈಟಿಶ್ ಆಗಿದೆ. ಸೊ ಈ ಸ್ಟೇಜಲ್ಲಿ ನಾವು ಸ್ಟವ್ ಆಫ್ ಮಾಡಬೇಕಾ? ಇದನ್ನ ಸ್ಟವ್ ಆಫ್ ಮಾಡಿ ನಾವೇನು ವಾಟರ್ ಕಂಟೆಂಟ್ ಇದೆ ಅಲ್ಲ, ಅದನ್ನೆಲ್ಲ ಅದನ್ನೆಲ್ಲ ತೋರಿಸ್ಕೋಬೇಕು. ಇಲ್ಲಿಡಮ್ಮ, ಸುಡುತ್ತಮ್ಮ, ಇಡಿ ಕೆಳಗೆ. ಇದು ಫುಲ್ ನೀರು ಸೋರ್ಕೋಬೇಕಾ? ಇದ್ರಲ್ಲಿ ಏನು ವಾಟರ್ ಕಂಟೆಂಟ್ ಇದೆ ಅಲ್ಲ ಗೈಸ್, ಇದೆಲ್ಲ ಫುಲ್ ಸೋರ್ಕೋಬೇಕು, ಡ್ರೈ ಆಗ್ಬೇಕು. ಡ್ರೈ ನೋಡಿ ಎಷ್ಟು ಸುಡ್ತಾ ಇದೆ. ನಾನು ದೊಡ್ಡ ಸೌಟ್ ಮಾಡಿ ಕಡೆ ಮ್ಯಾಶ್ ಮಾಡ್ಬೇಕಂತೆ ಗೈಸ್, ಮ್ಯಾಶ್ ಮಾಡಿ ನೀರು ಸೋರ್ಕೊಳಕ್ಕೆ. ಹಿಂಗೆ ಒಂದು ಸ್ವಲ್ಪ ಇದಾದ್ರೆ ಗೊಜ್ಜು ಥರ ಅಂತೆ. ನೋಡಿ ಗೈಸ್, ನಮ್ಮ ಭಾಗ್ಯಲಕ್ಷ್ಮಿ ಟೆಕ್ನಿಕ್ಸ್. ನೀರು ಹೋಗುತ್ತೆ ಆ್ಯಂಡ್ ಅದು ಸ್ವಲ್ಪ ಮೆತ್ತಗೆ ಆಗತ್ತೆ. ನೀವು ನೋಡ್ಕೊಳಪ್ಪಾಜಿ, ಎಮರ್ಜೆನ್ಸಿಗೆ ಬೇಕಂದ್ರೆ ಮಕ್ಳಿಗೆ ಮಾಡ್ಕೊಡಕ್ಕೆ. ನಮ್ಮ ಅಪ್ಪನು ಫುಲ್ ಸೀರಿಯಸ್ ಆಗಿ ನೋಡ್ಕೊತಾಳೆ. ನನ್ನ ಹೆಂಡತಿ ಏನಾದರೂ ಕೊಬ್ಬಾಡಿದ್ರೆ ನಾನೇ ಮಾಡ್ಕೊಡೋಣ ಅಂತ ಮಾಡಿಸ್ಕೊಳ್ಳಿ ನಿಮ್ಮ ಅಪ್ಪನ ಕೂಟ. ಅದೇನ ಬಜ್ಜಿ? ನಮ್ಮಮ್ಮ ಬೈಕತ್ತವ್ರೆ ಗೈಸ್, ಮಾಡೋದೆಲ್ಲ ನಾಡು, ನಮ್ಮಪ್ಪನ ಹೊಗ್ಲೋತೀನಿ ಅಂತ. ಈಗ ಹುಡ್ಕತ್ತೀನಿ ಸಾಸಿವೆ ಇದು. ಗೈಸ್, ಇದನ್ನಿಷ್ಟು ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಸ್ಟಾರ್ಟ್. ಇವಾಗ ನಾವು ಅದೇನು ಸಾಸಿವೆ, ಜೀರಿಗೆ, ಮೆಂತ್ಯ ಇದು ತಗೊಂಡಿದ್ದೀವಿ ಅಲ್ಲ, ಸೊ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕೋಬೇಕಮ್ಮ? ಎಣ್ಣೆ ಹಾಕೊಳ್ಳಂಗಿಲ್ಲ, ಎಣ್ಣೆ ಹಾಕೊಳ್ಳೋಂಗಿಲ್ಲ, ಡ್ರೈ ಆಗಿ ಹುರ್ಕೋಬೇಕು. ನೋಡಿ, ಫಸ್ಟ್ ಮೆಂತ್ಯ ದಪ್ಪ ಇದೆಯಲ್ಲ ಅದನ್ನೇ ಹಾಕೊಳ್ಳಿ. ಮೆಂತ್ಯನೆ ಹಾಕೋದು. ಫಸ್ಟು ನಾವು ಮೆಂತ್ಯ ಹಾಕೊಂಡು ಹುರ್ಕೊಳ್ಳೋಣ ಗೈಸ್. ತುಂಬ ಕಷ್ಟ ಗೈಸ್, ನಾವೇ ಹೇಳ್ಕೊಡೋದು ಅಂದರೆ ಆರಾಮಾಗಿ ಹೇಳ್ಕೊಟ್ಬಿಡ್ಬೋದು ಆಯ್ತಾ.
ಬೇರೆಯವ್ರನ್ನ ಬೆಗ್ ಮಾಡ್ಬಿಟ್ಟು ಹೇಳಿಸ್ಕೊಡೋದು ಅಂದ್ರೆ ತುಂಬಾ ಕಷ್ಟ. ಅದ್ರಲ್ಲೂ ನಮ್ಮ ಅಮ್ಮನಂತವ್ರು ಇರ್ತಾರಲ್ಲ, ಇದ್ದಿದ್ದು ಕಷ್ಟ. ಒಂದೊಂದು ಸ್ಟೆಪ್ ಹಂಗೆ ಸ್ಕಿಪ್ ಮಾಡ್ಬಿಡ್ತಾರೆ, ನಮ್ಗೆ ಅದು ತಡ್ಕೊಳಕ್ ಆಗಲ್ಲ. ನೋಡಿ ತವ ಕಾದಿದೆ, ಈಗ ಮೆಂತ್ಯನ ಹುರ್ಕೊಳ್ಳೋಣ. 2 ಸ್ಪೂನ್ ಮೆಂತ್ಯ ತಗೊಂಡಿದೀವಿ. ಮಾಮೂಲಿ ಫ್ರೈ ಮಾಡ್ಕೋಬೇಕು, ಘಮ ಘಮ ಅನ್ನತ್ತೆ, ಅಥವಾ ಅದು ಸ್ವಲ್ಪ ಟರ್ನ್ ಆಗಬೇಕು ಕಲರು, ಸೊ ಆ ರೀತಿಯಾಗಿ ಹುರ್ಕೋಬೇಕು. ನಮ್ಮ ಅಪ್ಪ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ ಅಂಕಲ್ ಇಷ್ಟ, ಅಂಕಲ್ ಇಷ್ಟ. ಇಷ್ಟ ಇಲ್ಲ ಅಂತ. ಈಗ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡ್ರು. ಜಸ್ಟ್ ಒಂದು 15 ಸೆಕೆಂಡ್ ಹುರ್ಕೊಂಡಿದ್ದಾರೆ ಗೈಸ್ ಅಷ್ಟೇ. ಈಗ ನೋಡಿ ಪಟಪಟ ಅಂತ ಇದೆ ಸಾಸಿವೆ ಜೀರಿಗೆ. ಎಲ್ಲರೂ ನಿಮ್ಮ ಅಪ್ಪ ಎಷ್ಟು ಸಪೋರ್ಟ್ ಮಾಡ್ತಾರೆ ಪಾಪ ಅಂತಾರೆ. ಅಂಕಲ್ ಇದ್ರೆ ಚಂದ ಬ್ಲಾಗ್ ಅಲ್ಲಿ ಅಂತ. ಫುಲ್ ಟೈಮ್ ಬ್ಲಾಗ್ ಮಾಡ್ಕೊಂಡ್ಬಿಟ್ರೆ ನಾನು ನಮ್ಮಪ್ಪ ಆಯ್ತು. ಇಷ್ಟೇ ಗೈಸ್, ಪಟ 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 ಅಂತ ಇದೆ ನೋಡಿ. ಪುಡಿ ಮಾಡ್ಕೋಬೇಕು. ಈಗೇನ್ ಮಾಡ್ಬೇಕು? ಪುಡಿ ಮಾಡ್ಕೋಬೇಕು ಗೈಸ್. ಇವಾಗ ಏನ್ ಇದನ್ನ ಫ್ರೈ ಮಾಡ್ಕೊಂಡಿದೀವಿ ಅಲ್ಲ, ಇದನ್ನ ನಾವು ಪೌಡರ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ. ನೋಡಿ ಎಷ್ಟು ದಿನದಿಂದ ಕಾಯ್ತಾ ಇದ್ದೀರಾ ಅಲ್ಲ ಈ ರೆಸಿಪಿಗೋಸ್ಕರ. ಅಂತೂ ಇಂತೂ ಇವತ್ತು ಕಾಲ ಕೂಡ ಬಂದಿದೆ. ಇವತ್ತು ಆಕ್ಚುಲಿ ಟೈಮ್ ಆಗ್ತಾ ಇರಲಿಲ್ಲ, ನಮ್ಮ ಅಮ್ಮಂಗೆ ಕಾಡಿ ಬೇಡಿ ನಾನು ಈ ರೆಸಿಪಿ ಮಾಡಿಸ್ಕೊತಾ ಇದ್ದೀನಿ. ನಾವೀಗ ಇದನ್ನ ಪೌಡರ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಪಾಪ ನಮ್ಮ ಅಪ್ಪನೂ ಎಲ್ಲ ನೋಡ್ಕೋತಾ ಇದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲೇ ನಿಂತ್ಕೊಂಡು. ಫುಲ್ ಆಗಿಲ್ಲಮ್ಮ, ನೋಡ್ತೀನಿ. ಇನ್ನು ಸಣ್ಣ ಆಗ್ಬೇಕಲ್ಲ, ಕೆಲವೊಂದು ಹಂಗೆ ಉಳ್ಕೊಂಡಿದೆ. ನಡೆಯತ್ತಾ? ಇಲ್ಲ ಇಲ್ಲ, ಇನ್ನೊಂದು ರೌಂಡ್ ಇಲ್ಲ, ಆಗೈತೆ ಮೇಲಿದ್ವಲ್ಲ ಅವು. ಗೈಸ್ ನೋಡಿ, ಇವಾಗ ಇದ್ರ ಜೊತೆನೆ ಪೌಡರ್ ಮಾಡ್ಕೋಬೋದಿತ್ತಲ್ಲ ಬೆಳ್ಳುಳ್ಳಿನೂ ಬಿಡಿ. ಇವಾಗ ಪೌಡರ್ ಎಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡ್ರು. ಇವಾಗ ಬೆಳ್ಳುಳ್ಳಿನ ಒಂದು ಸುತ್ತು ಆಡಿಸ್ಕೋಬೇಕು. ಬೆಳ್ಳುಳ್ಳಿ ಪೇಸ್ಟ್ ಗೈಸ್ ನೋಡಿ, ಬೆಳ್ಳುಳ್ಳಿ ತುಂಬ ಪೇಸ್ಟ್ ಮಾಡ್ಕೋಬೇಡಿ, ಮೀಡಿಯಂ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ ಅಲ್ಲ. ಇವಾಗ ಹುಣಸೆಹಣ್ಣು ಇದೆ ಅಲ್ಲ, ಸೊ ಅದನ್ನ ಕ್ಲೀನಾಗಿ ಕಿವುಚ್ಕೊಂಡು ಅದ್ರ ರಸನ ಅದಕ್ಕೆ ಹಾಕೋಬೇಕಾ? ಒಗ್ಗರಣೆಗೆ. ಸೊ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡು ನೋಡಿ, ಇಲ್ಲೇನು ನೀರಿದೆ ಅಲ್ಲ, ಸೊ ಇದನ್ನು ನಾವು ಚೆಲ್ಬಿಡಬೇಕು. ಇವಾಗ ಇದೇ ಬೌಲಲ್ಲಿ ನಾವು ಮಿಕ್ಕಿದ ಪ್ರಾಸೆಸ್ನ ಮಾಡೋಣ. ನೋಡಿ ಖಾಲಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಆಗಲಿ. ಎಣ್ಣೆ ಜಾಸ್ತಿ ಆಗ್ತಷ್ಟು ಚೆನ್ನಾಗಿರುತ್ತಾ? ಎಣ್ಣೆ ಜಾಸ್ತಿ ಆಗ್ತದೆ ಅಂದ್ರೆ ಚೆನ್ನಾಗಿರಲ್ಲ. ನೀವೀಗ ಎಷ್ಟು ಯೂಸ್ ಮಾಡ್ತೀರಾ ಎಣ್ಣೆ? ನೀರಿದೆ, ನೀರು ಇದಾಗಲಿ ಹೆಂಗೆ ಅಮ್ಮಕ್ರಿ. ಚೆನ್ನಾಗಿರಲ್ಲ. ಗೈಸ್ ಎಷ್ಟು ಕಪ್ ಹಾಕ್ತೀರಾ ಎಣ್ಣೆ? 2 ಸಾಕು, ಹಾಕಿ. ಗೈಸ್ ನೋಡಿ, 2 ಕಪ್ ಎಣ್ಣೆ ಬಿಟ್ಕೋತಾ ಇದ್ದಾರೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ನೋಡಿ ಎಲ್ಲಿ ಘಾಟ್ ಆಗ್ತಾ ಇದೆ. ನಮ್ಮ ಅಮ್ಮಂಗಂತೂ ಘಾಟ್ ಆಗೋದೇ ಇಲ್ಲ ಪಾಪ, ಅಂತದ್ರಲ್ಲೂ ಮಾಡ್ತಾರೆ. ನಮ್ಮ ಅಮ್ಮಂಗೆ ಘಾಟ್ ಆಗ್ತಾ ಇದೆ, ಸೊ ನಾನೇ ಇದ್ದೀನಿ ಸ್ಟವ್ ಮುಂದೆ. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಸಿಡಿತಾ ಇದೆ. ಗೈಸ್ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ. ಗೈಸ್ ಈ ರೀತಿ ಫ್ರೈ ಆಗಿರೋದಕ್ಕೆ ನಾವೇನು ಹುಣಸೆಹಣ್ಣು ರಸ ತಗೊಂಡಿರ್ತೀವಲ್ಲ ಅದನ್ನ ಹಾಕಬೇಕು. ಇದಕ್ಕೆ ಅರಿಶಿನ, ಅರ್ಧ ಸ್ಪೂನ್ ಅರಿಶಿನ.
ಈಗ ನೋಡಿ 3/4 ಸ್ಪೂನ್ ಹಿಂಗೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕಲ್ಲಮ್ಮ? ಇಲ್ಲ, ಈಗ 5 ಮೆಣಸಿನ್ಕಾಯಿ ಹಾಕ್ಬೇಕು ಈಗ. ಈಗಲೇ ಇದು ಒಂದು 2 ಮಿನಿಟ್ಸ್ ಈ ಥರ ಬಾಡಿಸ್ಕೊಳ್ಳಿ. ಆಮೇಲೆ ಇದು ನೋಡಿ ಪೌಡರ್ ಹಾಕಮ್ಮ. ನಾವೇನು ಪೌಡರ್ ಮಾಡ್ಕೊಂಡಿದ್ವಲ್ಲ ಆ ಪೌಡರ್. ಅದನ್ನು ಯಾಕೆ ಹಾಕಿದ್ರಪ್ಪಾಜಿ? ಮಿಕ್ಸರ್ದು ಏನು ಎಲ್ಲ ಇರುತ್ತಲ್ಲ, ನಾವು ಅದನ್ನ ಎಲ್ಲದನ್ನು ತಗೋಬಹುದು. ಹಾ, ಸ್ವಲ್ಪ ವಾಟರ್ ಹಾಕೊಂಡ್ಬಿಡಿ. ಜಾಸ್ತಿ ಮಾಡಿ ಬೇಯದು. ಇವಾಗ ಹೈ ಫ್ಲೇಮ್ ಮಾಡಿಕೊಂಡು ನಾವು ಮೆಣಸಿನ್ಕಾಯಿ ಕುದಿಸ್ಕೊಳ್ಳೋಣ. ಉಪ್ಪು ಅವಾಗ್ಲೇ ಹೇಳಿದ್ನಲ್ಲ ಗೈಸ್, ರುಚಿಗೆ ತಕ್ಕಷ್ಟು ಹಾಕೊಂಡಿರ್ತೀರಾ. ಇದಕ್ಕೂ ಹಾಕ್ಬೇಕಾ? ಇದಕ್ಕೆ ಹಾಕ್ಬೇಕು. ಸೊ ನೋಡಿ, ಮೆಣಸಿನ್ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ನಾವು ಅದನ್ನ ತಿರುಗಿಸ್ಕೊಳ್ಳೋಣ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕಿ ಬೆಳಗ್ಗೆ ಕಟ್ತೀನಿ. ಇವಾಗ್ಲಾ? ಈಗ ಉಪ್ಪ ದಪ್ಪುಪ್ಪ ಸಣ್ಣ ಉಪ್ಪು ಕಣ. ಈಗ ಲೋ ಸಿಮ್ಮಲ್ಲಿ ನಾವು ಇದನ್ನ ಬಾಡಿಸ್ಕೋಬೇಕು. ಉಪ್ಪುನ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ತಗೊಂಡು ಟೇಸ್ಟ್ ಮಾಡಿ. ಸ್ವಲ್ಪ ಸಾಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಉಪ್ಪಾದ್ರೂ ತಿನ್ನಕ್ಕಾಗಲ್ಲ, ಸಾಕು. ಟೇಸ್ಟ್ ಅಲ್ಲಮ್ಮ, ಅದ್ರ ರಾನ್ ತೋರಿಸ್ಬೇಕಮ್ಮ, ಅದೇ ನಿನ್ ತಪ್ಪು. ಎಲ್ಲ ಇಟ್ಕೋಬೇಕು ಅಂದ್ರೆ ಹಂಗಲ್ಲಮ್ಮ. ಈಗ ಮೆಂತ್ಯ, ಜೀರಿಗೆ ಅವನ್ನೆಲ್ಲ ಮುಂಚೆನೆ ಹತ್ತತ್ರ ಇಟ್ಕೊಂಡು, ಸೊ ನಾವ್ ಇದನ್ನೆಲ್ಲ ಯೂಸ್ ಮಾಡ್ತಾ ಇದೀವಿ ಅಂತ ತೋರಿಸ್ಬೇಕು. ನೀವ್ ಹಂಗಲ್ಲ, ಫಸ್ಟ್ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ರಿ ಅಲ್ಲ, ಆಮೇಲೆ ಇದನ್ನೆಲ್ಲ ತೆಗೆದ್ರಿ. ಹಂಗಲ್ಲ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಇವೆಲ್ಲ ಏನೇನು ಇಂಗ್ರೀಡಿಯೆಂಟ್ಸು ಇದೆಲ್ಲ ಸುತ್ತ ಇಟ್ಕೋಬೇಕು, ಎಲ್ಲ ಹೇಳ್ಬೇಕು. ಸೊ ಈ ಐಟಮ್ಗೆ ನಾವ್ ಇದನ್ನೆಲ್ಲ ಯೂಸ್ ಮಾಡ್ತಾ ಇದೀವಿ ಅಂತ. ಹಾ, ಈಗ ಸೆಟ್ ಮಾಡಕ್ ಆಗಲ್ಲ. ನಾನು ಇನ್ನೊಂದ್ಸಲ ಯಾವಾಗಾದ್ರೂ ಹೇಳ್ಕೊಡ್ತೀನಲ್ಲ, ಅವಾಗ ನಾನು ಹಂಗ್ ಮಾಡ್ತೀನಿ. ಸೊ ನೋಡಿ ಗೈಸ್, ಈಗ ನಾವು ಚೆನ್ನಾಗಿ ಮಿಕ್ಸ್ ಹೊಡೆದು. ಎಷ್ಟೊತ್ತಮ್ಮ ಇದು ಮುಗೀತಾ? ಅಷ್ಟೇನಾ? ಲೋ ಸಿಮ್ ಅಲ್ಲಿ, ಮೀಡಿಯಂ ಅಲ್ಲಿ ಬೇಸಪ್ಪಜಿ. ನೋಡಿ ಗೈಸ್, ನಿಮ್ಗೋಸ್ಕರ ನಮ್ಮ ಅಪ್ಪ ಬಂದಿದ್ದಾರೆ ಹೇಳ್ಕೊಡಕ್ಕೆ, ಹೆಲ್ಪ್ ಮಾಡಕ್ಕೆ. ನೋಡಿ ನಮ್ಮಪ್ಪ ಏನ್ ನೀಟಾಗಿ ಎಲ್ಲ ಬಳಿತಾ ಇದ್ದಾರೆ. ಸೊ ನೋಡಿ, ನೋಡಿದ್ರೇನೆ ಬಾಯಲ್ಲಿ ನೀರ್ ಬರ್ಸೋ ಮೆಣಸಿನ್ಕಾಯಿ ಗೊಜ್ಜು ರೆಡಿ ಆಗ್ತಾ ಇದೆ ಗೈಸ್. ಲೋ ಸಿಮ್ ಅಲ್ಲಿ ನಾವು ಅದನ್ನ ಕ್ಲೀನ್ ಆಗಿ ಬೇಯಿಸ್ಕೊಳ್ಳೋಣ. ಅದು ಸಿಮ್ಮೆ. ಇವಾಗ ನಮ್ಮನೆ ಮಾಸ್ಟರ್ ಚೆಫ್ ಟೇಸ್ಟ್ ಮಾಡ್ತಾ ಇದ್ದಾನೆ. ಎಲ್ಲ ಉಪ್ಪು ಸರಿಗಿದಲ್ಲ? ಸರಿಗಿದೆ, ಸಾಕು. ಬೇಕೇನೋ ನಿನ್ಗೆ ಬೇಕೇನೋ ಅನ್ಸಿದ್ರೆ ಅದು ಸರಿಗಿದೆ ಅಂತ ಅರ್ಥ. ಇವನ್ ರುಚಿ ಕಟ್ಕೊಂಡು ಹೋದ್ರೆ ಉಪ್ಪುಪ್ಪಾಗತ್ತೆ. ಎಷ್ಟು ಜನ ಮಾಡ್ತಾ ಇದೀವಿ ನೋಡಿ ಗೈಸ್, ನಿಮಗಿಷ್ಟ ಅಂದ್ಬಿಟ್ಟು. ಅಲ್ಲಿ ಕೆಳಗೆ ಇಟ್ಟಿದ್ದಾನಮ್ಮ, ನೋಡಮ್ಮ. ಕೊಡು. ಉಪ್ಪು ಸಾಕು. ಸೊ ಗೈಸ್ ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅದು ಪಾಯಿಂಟ್. ನೋಡಿ, ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ರೆ ಅದು ಆಗಿದೆ ಅಂತ ಅರ್ಥ. ಈ ಸ್ಟೇಜಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಬಿಟ್ಟೆ. ಸೊ ಫೈನಲಿ ಇಟ್ಸ್ ಡನ್ ಗೈಸ್. ಈಗ ತಿಂಡಿ ಸಮಯ ಬಂದು 9:15. ಮಟನ್ ಸಾರು, ಚಪಾತಿ. ಬನ್ನಿ ತಿನ್ನೋಣ. ಬಿಸಿ ಬಿಸಿ ಸಾರು, ಚಪಾತಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ.
ಮೆಣಸಿನ್ಕಾಯಿ ಗೊಜ್ಜಿದೆ, ಆದರೆ ಮಟನ್ ಸಾರಿರೋದ್ರಿಂದ ಮೆಣಸಿನ್ಕಾಯಿ ಗೊಜ್ಜಲ್ಲಿ ತಿನ್ನಲ್ಲ. ಸಕ್ಕತ್ತಾಗ ನೋಡಿ ಗೈಸ್, ನನ್ನ ಮುಖ ಏನು ಬ್ರೈಟಾಗಿ ಕಾಣ್ತಾ ಇದೆ. ನೀರು ಕಮ್ಮಿ ಕುಡಿ ಗೈಸ್. ನಮ್ಮಮ್ಮ ಗ್ರೀನ್ ಟೀ ಮಾಡಿಕೊಟ್ಟಿದ್ದಾರೆ. ನಂದೆಲ್ಲ ಕೆಲಸಗಳು ಮುಗೀತು. ನಮ್ಮಮ್ಮ ಏನು ಉಸಿರಾಡಂಗಿಲ್ಲ, ಕೂಗಾಡಂಗಿಲ್ಲ, ಹಾಗೆಲ್ಲ ಕೆಲಸ ಮಾಡಿಟ್ಟಿದ್ದೀನಿ. ಏನ್ ಗೊತ್ತಾ ಗೈಸ್, ನಮ್ಮಮ್ಮ ಇದಾರಲ್ಲ, ಅವ್ರ ಫ್ರೆಂಡ್ ಮನೇಲಿ ಬೀಗ್ರೂಟ ಇತ್ತು, ಕರ್ದಿದ್ರು. ನಮ್ಮನೆ ಬ್ಯಾಕ್ ಸೈಡ್ ಅವ್ರ ಮನೆ ಇರೋದು. ಸೊ ಹಾಗಾಗಿ ನಮ್ಮಮ್ಮ ನಮ್ಮಪ್ಪ ಹೋಗ್ಬೇಕಿತ್ತು. ಜೊತೆಗೆ ನಮ್ ಚಿಂಟು ಹೋಗ್ತಾ ಇದ್ದ. ಅವನಿಗಂತೂ ನಮ್ ಕಡೆ ಬೀಗ್ರೂಟ ಅಂದ್ರೆ ಪ್ರಾಣ. ನಾನು ಒಬ್ಳೆ ಏನ್ ಮನೇಲಿ ಇರೋದು ಅಂದ್ಬಿಟ್ಟು ಅವ್ರ ಜೊತೆ ನಾನು ಸಹ ಹೋಗಿದ್ದೀನಿ. ಸೊ ಫೈನಲಿ ಊಟ ಅಂತೂ ಸಖತ್ತಾಗಿದೆ. ಅದ್ರಲ್ಲೂ ಇಡ್ಲಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಗೈಸ್. ಬೆಂಗಳೂರು ಡೆಸ್ಟಿನೇಷನ್ ನಾನು ಡೆಸ್ಟಿನೇಷನ್ ವೆಡ್ಡಿಂಗ್ ಅಂದ್ರೆ ಈಗ ಗೋವಾ ಹೋಗಿ ಮದ್ವೆ ಆಗೋದು, ರಾಜಸ್ಥಾನ್ ಹೋಗಿ ಮದ್ವೆ ಆಗೋದು, ಅವ್ರಿಗೆಲ್ಲ ಟಿಕೆಟ್ ಇವನೇ ಬುಕ್ ಮಾಡ್ಬೇಕಾ, ಅವ್ರು ಬರೋದಿಲ್ಲ. ಟಿಕೆಟು, ರೂಮು ವಾಲ್ ಫುಲ್ ಹೆವಿ ಕಾಸ್ಟ್ಲಿ ಆಯ್ತದ ಮಗನೆ. ಡೆಸ್ಟಿನೇಷನ್ ವೆಡ್ಡಿಂಗ್ ಬೇಡ, ಎಲ್ಲರಿಗೂ ನಾವೇ ಕೊಟ್ಟು ಕರ್ಸ್ಕೊಂಡಂಗೆ ಆಯ್ತದೆ. ಹಂಗಿಲ್ಲ, ದೊಡ್ಡ ದೊಡ್ಡ ಗಿಫ್ಟ್ ತಗೋಬೇಕು. ಅವರೆಲ್ಲ ಲಕ್ಷಾಂತರ ಒಂದು ಗಿಫ್ಟ್ ಕೊಡೋದವ್ರು ಮಾತ್ರ. ಈಗ ನನ್ನ ಮಗನ ಮದ್ವೆಗೆ 500 ಜನ ಫಿಕ್ಸ್. 500? ಹಾ, ಬೀಗ್ರೂಟಕ್ಕೆ 100 ಜನ. ಬೀಗ್ರೂಟಕ್ಕೆ ಎಲ್ಲರೂ ಡೆಸ್ಟಿನೇಷನ್ ಬರ್ತಾರೆ ಅಂದ್ಲ. ಎಲ್ಲ ಇಲ್ಲೇ ಇರೋ ಕಡೆ ನೆಮ್ಮದಿಯಾಗಿ ಮಾಡ್ಬೇಕ. ಇಲ್ಲ ನೀನೇ ಒಂದು ಪ್ಲೇಸ್ ತೋರ್ಸೋ ಥರ ಎಲ್ಲ ಬಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಒಂದು ಊಟ ಉಣ್ಣಕ್ಕೆ ಇಲ್ಲಿಂದ ಅಲ್ಲಿ ತನಕ ಬರ್ಬೇಕಾ ಅಂತಾರೆ ಅವಾಗ. ನಾವ್ಯಾದ್ರೂ ಬರಕಿಲ್ಲ. ಒಟ್ಟು ಚಿಂಟು ಮದ್ವೆ ಆಗೋದು ಕನ್ಫರ್ಮ್ ಮಾಡ್ಕೊಂಡಿದ್ದಾನೆ. ಮದ್ವೆ ಆದ್ರೆ ಹಿಂಗೆ ಆಗ್ಬೇಕು ಅಂತಾನು ಕನ್ಫರ್ಮ್ ಮಾಡ್ಕೊಂಡಿದ್ದಾನೆ. ಹಾ, ಇವತ್ತು ಬೀಗ್ರೂಟ ಹೋಗಿದ್ದಕ್ಕೆ ಸಾರ್ಥಕ ಆಯ್ತು. ಡೆಸ್ಟಿನೇಷನ್ ವೆಡ್ಡಿಂಗ್ 100 ಜನ ಬೀಗ್ರೂಟಕ್ಕೆ ಫಿಕ್ಸ್. ಹುಡುಗಿ ಎಲ್ಲಿ ಅವಳು ಗೊತ್ತಿಲ್ಲ. ನಾನು ಎಲ್ಲಿ ಓದ್ತಾನೆ, ಎಲ್ಲಿ ಅವನಿಗಿಷ್ಟ ಆಗತ್ತೆ ಅಲ್ಲಿ. ಅಂಕೋಲ, ಚನ್ನರಾಯಪಟ್ಟಣ, ಸೊಲ್ಲೆಪುರ, ಕಳಿಂಕೆರೆ ಎಲ್ಲಮ್ಮ, ಬಾಸ್ಕೋಟ್, ಸಿಂಗನ್ಮಕ್ಕಿ, ಹೊನೆಬೈಲ್, ಮಂಜುಗುಣಿ, ಬೆಳಂಬಾರ್, ಎಲ್ಲಿ ಬೇಕೋ, ಕೇಣಿ, ಅವರ್ಸ, ಬಾವಿಕೆರೆ, ಅದು ದುಬ್ಬನ್ ಸಸಿ, ಬಾವಿಕೊಡ್ಲ, ದುಬ್ಬನ್ ಸಸಿ, ಬಾವಿಕೊಡ್ಲ. ಅಯ್ಯೋ, ಅಲ್ಲೇ 15 ವರ್ಷಕ್ಕೆ ಚಿಂಟು ನಾವು ಅಲ್ಲೇ ಮಾಡ್ಬೋದು ಆರಾಮಾಗಿ. ಡೆಸ್ಟಿನೇಷನ್ ಗೋಕರ್ಣ, ಗೋಕರ್ಣ ರೆಸಾರ್ಟ್, ನಮ್ದೇ ರೆಸಾರ್ಟ್. ಫುಲ್ ಬ್ಲಾಕ್ ಮಾಡ್ಬಿಡೋದು. ಅಲ್ಲೇ ತಿನ್ನು. ವೆಡ್ಡಿಂಗಿಗೆ ಬೇಡ, ನಾನ್ ವೆಜ್ಜಿಗೆ ಮಾಡೋಣ. ಬಂದವರಿಗೆ ದೇವ್ರ ದರ್ಶನ ಮಾಡಿಸೋದು, ಊಟ ಹಾಕಿ ಕಳಿಸೋದು, ಒಂದಿನ ಸ್ಟೇ ಮಾಡಿಸಿ. ಅವ್ರಿಗೆ ಟ್ರಿಪ್ ಆದಂಗೂ ಆಗತ್ತೆ, ನಿಂದು ನಾನ್ ವೆಜ್ ಊಟ ಮಾಡ್ದಂಗೂ ಆಗತ್ತೆ ಬೀಗ್ರೂಟ. ಓ, ಬರೀ ನಮ್ಮವ್ರೆ ಲೆಕ್ಕ ಹಾಕೋತಾ ಇದೀವಲ್ಲ ಬೀಗ್ರೂಟಕ್ಕೆ. ನಿಮ್ಮ ಹುಡುಗಿ ಕಡೆಯವರು, ಹೆಣ್ಣಿನ ಕಡೆಯವರು? ಹ್ಞೂ, ಯೋಚನೆ ಹತ್ಕೋತಾ ಇದೆ ಅವನ್ಗಾಲೆ. ಹೋಗ್ಲಿ ಬಿಡು. ನೀನ್ ಅಲ್ಲೇ ಏನದು ಬೀಗ್ರೂಟದ ಹಾಲಲ್ಲೇ ಡಿಸೈಡ್ ಮಾಡ್ದೆ ತಾನೆ 100 ಜನ ಅಂತ? ನಾನಲ್ಲ, ಪ್ರಾಮಿಸ್. ನೋ, 13, ಇನ್ನು 12 ವರ್ಷಕ್ಕೆ. 12 ವರ್ಷಕ್ಕೆ ನಮ್ಮ ರೆಸಾರ್ಟ್ ಫುಲ್ ಫೇಮ್ ಆಗೋಗಿರುತ್ತೆ ಚಿಂಟು.
ಪೀಕ್ ನಿಂಗೆ ಬೇಕು ಅಂದ್ರೂ ಸಿಗಲ್ಲ ಮೋಸ್ಟ್ ಪ್ರಾಬ್ಲಿ ಬ್ಲಾಕ್ ಮಾಡೋಕ್ಕೆ. ನೋಡು ಈಗ ನೀನು ನಮ್ಮ ರೆಸಾರ್ಟ್ ಬೇಡ ಅಂದರೆ ಮುಂದಕ್ಕೆ ನಾನು ಹಂಗೆ ಮಾಡಿಬಿಡ್ತೀನಿ. ಬರಮ್ಮ ನಾವು ತಿಂಡಿ ಪ್ಯಾಕ್ ಮಾಡೋಣ, ಟೈಮ್ ಆಯ್ತು. ಮಾಡ್ತೀವಿ 4:15 ಆಯ್ತು, ಇನ್ನೂ ಏನೂ ಆಗಿಲ್ಲ ಪ್ಯಾಕಿಂಗು. ನೀವ್ ನನ್ಗೊಂದ್ ಟೈಮಿಂಗ್ ಹೇಳಿದಿದ್ರೆ ಇಷ್ಟೊತ್ತಿಗೆ ಬರೋದು ಅಂತ. ಚಿನ್ನ ಹೋಗೋ ದಿನ ಶಾಂತವಾಗಿ ಮನೇಲಿ ಎಲ್ಲ ಜೊತೆ ಇರು ಬಿಡ ಸಾಕು. ಗೈಸ್ ಬನ್ನಿ ತಿಂಡಿ ಪ್ಯಾಕಪ್. ನಮ್ಮಮ್ಮ ಮನೆಯಿಂದ ನನಗೆ ಅಂತ ಮಾಡಿರೋ ಮೆಣಸಿನ್ಕಾಯಿ ಗೊಜ್ಜು. ಇಲ್ಲಮ್ಮ ಜಾಗ ಇಲ್ಲಮ್ಮ, ಚೆಲ್ಲುತ್ತೆ ಅಮ್ಮ, ಬೇಡಮ್ಮ. ಮೆಣಸಿನ್ಕಾಯಿ ಗೊಜ್ಜು ಗೈಸ್ ನನಗೆ ಅಂತ ಫ್ರೆಶ್ ಆಗಿ ಮಾಡಿಸ್ಕೊಂಡಿರೋದು. ಸೊ ಇದೊಂದು, ಮತ್ತು ಚಟ್ನಿ ಪುಡಿ ತೊಗೊಂಡಿದ್ದೀನಿ ಗೈಸ್. ಇದೇ ಮಾಡಿಸ್ಕೊಂಡಿಲ್ಲ, ಮನೇಲೇ ಇತ್ತು, ಸೊ ಅದನ್ನು ತೊಗೊಂಡಿದ್ದೀನಿ, ಎಮರ್ಜೆನ್ಸಿಗೆ ಬೇಕಾಗತ್ತೆ ಇದು ಮೆಣಸಿನ್ಕಾಯಿ ಗೊಜ್ಜು ಖಾಲಿ ಆದಮೇಲೆ. ಸೊ ಇದಿಷ್ಟು, ಮತ್ತು ಈಗ ಹಬ್ಬದ ತಿಂಡಿಗಳನ್ನ ಪ್ಯಾಕ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1 ಬಾಕ್ಸ್ ತುಪ್ಪ ತೊಗೊಂಡಿದ್ದೀನಿ ನಮ್ಮ ಚಿಂಟುಗೆ ಅಂತ. ಸೊ ನಮ್ಮಮ್ಮ ನೆನೆ ಸಂತೆಯಿಂದ ತರಿಸಿ ಬೆಣ್ಣೆನ ಕಾಯಿಸಿ ಬಿಸಿ ಬಿಸಿದು ಈಗ ಫ್ರೀಝರ್ಗೆ ಹಾಕಿ ಇಟ್ಟಿದ್ದೀನಿ. ಸೊ ಅದು ಫ್ರೀಝರಲ್ಲಿದೆ, ಸೊ ಇವಾಗ ತೆಗಿಯಲ್ಲ, ಹಾಗಾಗಿ 1 ಬಾಟಲ್ ತುಪ್ಪ. ಈಗ ನಾವು ತಿಂಡಿ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಎಲ್ಲಿದೆ? ಬರೀ ಮುಚ್ಚಳ ಇದೆ, ಇಲ್ಲೇ ಇದೆ ಡಬ್ಬಿ. ಊರೆಲ್ಲ ಹುಡುಕ್ತಾರೆ ನಮ್ಮಮ್ಮ, ಹಿಂಗೆ ನಮ್ಮಮ್ಮಗೆ ಮರು ಜಾಸ್ತಿ. ಬನ್ನಿ ಈಗ ಚಕ್ಲಿ ಹಾಕೊಳ್ಳೋಣ. ಇಷ್ಟೇ ಅಮ್ಮ ಇಡ್ಸೋದು, ಜೋಡಿಸ್ದಂಗಿತ್ರ ಆಗತ್ತೆ. ಚಕ್ಲಿ ಮುರಿದೋಯ್ತವೆ. ನೋಡು ನೀನು ಕೊಟ್ಟರು ಅಷ್ಟಾಗಲ್ವಾ? ಬೇಡ ಬೇಡ ಸಾಕು, ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಡಯಟ್ ಮಾಡೋಣ ಅಲ್ಲ ಗೈಸ್, ಸಾಕು. ನಾನು ಇದನ್ನ ಜೋಡಿಸ್ಕೋತೀನಿ. ಆಗಲ್ಲ, ಎಲ್ಲಿ ಇಡಿಸ್ಲಿ ಅಮ್ಮ, ನಾನು ಇದನ್ನೇ ಜೋಡಿಸ್ಕೋತೀನಿ, ಸುಮ್ಮನಿರಿ. ಬೇಡ ಗೈಸ್. ನೋಡಿ ಚಕ್ಲಿ ತುಂಬ್ಕೊಂಡ್ಬಿಟ್ಟೆ, ನಾನೇ ಅಲ್ಲಿಂದ ಬಾಕ್ಸ್ ತಂದಿದ್ದೀನಿ ಗೈಸ್ ತುಂಬ್ಕೊಂಡೋಗಕ್ಕೆ. ಇದು ಸೋಂಪಾ ಪುಡಿ ತಗೊಂಡಿದ್ವು, ಸೋಂಪಾ ಪುಡಿ ಅಲ್ಲ ಆಲ್ಕೋವಾ. ಹಾ ತುಂಬಿದೆ. ಇಲ್ಲಪ್ಪ ಸಾಕು ಗೈಸ್. ನೋಡಿ ಗೈಸ್, ಇವಾಗ ಈ ಡಬ್ಬಿನಲ್ಲಿ ಪೂರಿ ಮತ್ತೆ ನಿಪ್ಪಟ್ಟು ಹಾಕೊಳ್ಳೋಣ ಬನ್ನಿ. ಮಗಂಗೆ ಪೂರಿ ಅಂದರೆ ಫೇವ್ರೇಟ್, ಸೊ ಈ ಡಬ್ಬಿಗೆ ಪೂರಿ ಹಾಕ್ಬಿಡೋಣ. ಜೈ ಕರ್ಜಿಕಾಯಿ ಎಷ್ಟು ಜಾಸ್ತಿ ಅವ? ಒಂದು ಹಾಕಿಡ್ಬೋದು ಅಷ್ಟೇ. ಎಷ್ಟಾಗುತ್ತೆ ಇಲ್ಲಿ ಮೇಲೆ ಇಟ್ಟಂಗೆ. ಗೈಸ್ ಚಿರೋಟಿ ಮತ್ತೆ ಕರ್ಜಿಕಾಯಿ ಗೈಸ್. ಈ ಬ್ಯಾಗಲ್ಲಿ ಎಲ್ಲ ಇಡಬೇಕು ಅಂತ ಇದ್ದೀನಿ. ಸ್ನ್ಯಾಕ್ಸ್ ಬ್ಯಾಗ್. ಜಿಪ್ ಹಾಕೋಕ್ಕಾಗ್ಬೇಕಾ? ಜಿಪ್ ಹಾಕೋಕ್ಕಾಗಲ್ಲ, ಕಷ್ಟ ಆಯ್ತಲ್ಲ. ಇದನ್ನ ಇದ್ರಲ್ಲಿ ಇಟ್ಕೊಂತೀನಿ, ಇನ್ ಮಿಕ್ಕಿದೆಲ್ಲ ಇದಕ್ಕೆ ಹಾಕ್ತೀನಿ. ಗೈಸ್ ಬನ್ನಿ ನಿಪ್ಪಿಟ್ಟು ಹಾಕೊಳ್ಳೋಣ. ಮಾಡಿದ್ರೆ ನಮ್ಮ ಸಾಕು ಸಾಕಮ್ಮ, ತಿನ್ನಕ್ಕಾಗಲ್ಲ. ನಾನು ಸಣ್ಣ ಆಗ್ಬೇಕಂತ ಇದ್ದೀನಿ. ನಾನು ಈ ಸಲ ಸೀರಿಯಸ್ ಆಗಿ ಸಣ್ಣ ಆಗೇ ಬರ್ತೀನಿ. ನೋಡಿ ಗೈಸ್, ಅಮ್ಮನ ಮನೆಯಿಂದ ಎಷ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ತುಪ್ಪದ ಬಾಕ್ಸ್ ಇಟ್ಟು ಇದನ್ನು ಪ್ಯಾಕ್ ಮಾಡಿಬಿಟ್ರೆ ಸ್ನ್ಯಾಕ್ಸ್ ಬ್ಯಾಗ್ ಆಗೋಯ್ತು. ಇದೊಂದು ಎಕ್ಸ್ಟ್ರಾ ಲಗೇಜ್ ಬ್ಯಾಗಿಗೆ ಇಟ್ಕೊಳ್ಳೋಣ. ನೋಡಿ ಈ ರೀತಿ ತಿಂಡಿ ಬ್ಯಾಗ್, ಒಂದು ಬ್ಯಾಗ್ ಫುಲ್ ಅಲ್ಲ, ಇನ್ನೂ ಜಾಸ್ತಿ. ಅವನು ಇಲ್ಲೇ ತಿಂದಿಲ್ಲ, ನಾನೇ ತಿಂದು ಖಾಲಿ ಮಾಡಬೇಕು. ಇವನ್ ಇಟ್ಕೊಂಡೆ ಇವರು ನೂಡಲ್ಸು ತಿನ್ನೋಕೆ ಹೋಗಿರೋರು. ಗೈಸ್ ಒಂದು ಹಂತಕ್ಕೆ ಪ್ಯಾಕ್ ಆಗಿದೆ, ಇನ್ನು ಸ್ನಾನ ಮಾಡಿಬಿಟ್ಟು ಹೊರಡಬೇಕು, ಆಮೇಲೆ ಫೈನಲ್ ಪ್ಯಾಕಪ್ ಮಾಡಬೇಕು. ಅಂಕೋಲ ಹೋದ್ಮೇಲೆ ತುಂಬ ಕೆಲಸಗಳಿದ್ದಾವೆ. ಸೊ ನನ್ನ ಕೈಲಿ ವ್ಲಾಗು ಎಷ್ಟರ ಮಟ್ಟಿಗೆ ಮಾಡಿ ಎಡಿಟ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕು, ಹಾಗಾಗಿ
ಸ್ವಲ್ಪ ಈಗಲಿಂದನೇ ತಲೆನೋವು ಸ್ಟಾರ್ಟ್ ಆಗಿದೆ. ಅಲ್ಲಿ ಹೋದ್ಮೇಲೆ ಹೇಗೋ ಏನೋ ಗೊತ್ತಿಲ್ಲ. ಹಾಗಾಗಿ ಸೊ ನಾನು ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಒಬ್ಬಳೇ ಸ್ಟ್ರಗಲ್ ಮಾಡ್ತಾನೇ ಇದ್ದೀನಿ. ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ರೀಚ್ ಆಗ್ತೀನಿ ಅನ್ನೋ ಭರವಸೆಲಿ. ಬಟ್ ಐ ಡೋಂಟ್ ನೋ ಯಾರು ಎಲ್ಲಿ ಸ್ಟಾಪ್ ಮಾಡ್ತಾರೆ, ಹೆಂಗೆ ಎಲ್ಲಿ ನಂದು ಲೈಫ್ ಟರ್ನ್ ತಗೊಳುತ್ತೆ ಅಂತ. ಬಟ್ ಸ್ಟಿಲ್ ಐ ವಿಲ್ ಕೀಪ್ ಗೋಯಿಂಗ್. ನೋಡೋಣ ಹೀಗಾಗತ್ತೆ ಅಂತ. ಆ್ಯಂಡ್ ಇಷ್ಟೇ. ಬಾಯ್. ಟ್ರೈನಲ್ಲಿ ಲಗೇಜ್ ಫುಲ್ ಪ್ಯಾಕ್ ಆಗಿದೆ ಅಂಡ್ ಹೋಗೋ ಟೈಮ್ ಹತ್ರ ಬಂದಿದೆ. ನಮ್ಮಮ್ಮಗಂತೂ ನಮ್ ಚಿಂಟುಗೆ ಮಟನ್ ತಿನ್ನಿಸ್ತಾನೆ ಕಳ್ಸೋಕ್ ಮನ್ಸೇ ಬರಲ್ಲ. ಸೊ ಹಂಗೆ ಚಪಾತಿ ಮಾಡ್ಕೊಟ್ಟಿ ಮಟನ್ ಸಾರು ಕೊಟ್ಟಿದ್ದಾರೆ. ತುಪ್ಪ ಹೇಳಿದ್ದೆ ಅಲ್ಲ ಅಮ್ಮ ಮಾಡಿಟ್ಟಿದ್ದಾರೆ ಅಂತ. ಸೊ ತುಪ್ಪ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಬ್ಯಾಗಿಗೆ ಶಿಫ್ಟ್ ಮಾಡ್ಕೊಂಡ್ರೆ ಫೈನಲಿ ನಾವು ಡನ್ ವಿತ್ ದ ಪ್ಯಾಕಿಂಗ್ ಅಂತ ಆಗತ್ತೆ. ಸೊ ಇವಾಗ ಅಬೌಟ್ ಟು ಲೀವ್. ಅಪ್ಪ ಬೈತಿರ್ಬೇಕಲ್ಲಪ್ಪ. ಗೈಸ್ ನಾವ್ ಹತ್ಕೊಳ್ಳೋ ಕದಂಬ ಬಸ್ ಬಂತು. ಬಸ್ ಸಹ ಹತ್ಕೊಂಡ್ವು. ನೋಡಿದ್ರಿ ಅಲ್ಲ, ನನ್ ಮಗಂಗಂತೂ ಇಷ್ಟನೇ ಇರ್ಲಿಲ್ಲ. ಇವತ್ತು ಉಳ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಏನ್ ಮಾಡೋದು ಗೈಸ್, ಸ್ಕೂಲ್ ಎಲ್ಲ ಇದೆ ಅಲ್ಲ. ಸೊ ನಂಗೆ ಟೀಚರ್ಸ್ ನ ಫೇಸ್ ಮಾಡೋಕೆ ಆಗಲ್ಲ. ಹಾಗಾಗಿ ಎತ್ತಾಕೊಂಡ್ ಬಂದೆ ಇವನ್ನ. ಸೊ ಅಂತೂ ಇಂತೂ ಈ ಸಲ ಬರುವಾಗ್ಲೂನು ಬಸ್ ಕೆಟ್ಟು ನಿಂತ್ಕೋತು ಅಲ್ಲಿ ಬೈಪಾಸ್ ಹತ್ರ, ನಮ್ ಚಂದ್ರಾಯಪಟ್ಟಣದ ಹತ್ರನೇ. ನಿಮ್ಗೆಲ್ಲ ಗೊತ್ತು, ನಾವು ಅಂಕೋಲಾ ಇಂದ ಚಂದ್ರಾಯಪಟ್ಟಣ ಬರುವಾಗ್ಲೂನು ಬಸ್ ಕೈ ಕೊಟ್ಟಿತ್ತು. ಸ್ವಲ್ಪ ಏನದು ಹಾರ್ಟ್ ಬ್ರೇಕ್ ಆದಂಗ ಆಗಿತ್ತು. ಸೊ ಈಗ್ಲೂ ಹೋಗ್ಬೇಕಾದ್ರು ಹಾಗೆ ಆಯ್ತು. ಬಸ್ಸು ಕೆಟ್ಟೋಗಿದೆ ಅನ್ಬಿಟ್ಟು ನಮ್ ಚಿಂಟು ಫುಲ್ ಖುಷಿ ಆಗ್ಬಿಟ್ಟ. ವಾಪಸ್ ಮನೆಗ್ ಹೋಗ್ಬೋದು ಅಂತ ಅಪ್ಪಾಜಿನ ಕರಿ ಅಂತ ಹೇಳ್ತಾ ಇದ್ದ. ಬಟ್ ನಾನು ಬೇರೆ ಬಸ್ ಇಟ್ಕೊಂಡು ಶಿವಮೊಗ್ಗ ತನಕ ಬಂದು ಅಲ್ಲಿಂದ ಎಗೇನ್ ಅಂಕೋಲಾ ಬಸ್ನ ಕ್ಯಾಚ್ ಮಾಡ್ಕೊಂಡ್ವು. ಸೊ ಇಷ್ಟ ಆಯ್ತು ಗೈಸ್ ಇವತ್ತಿನ ವ್ಲಾಗ್. ಫೈನಲಿ ನೋಡಿ ಪಾಪ ನನ್ ಮಗು ಮಲ್ಕೊಂಡಿದೆ. ಅವನಿಗೆ ಬರೋಕ್ ಇಷ್ಟ ಇಲ್ಲ, ಆದ್ರೆ ಏನು ಮಾಡಕ್ಕಾಗಲ್ಲ. ಲೈಫ್ ಹ್ಯಾಸ್ ಟು ಗೋ ಅಲ್ಲ.